Hi, dear students. Welcome to SPVC Coaching Center, Vijaypura. I hope you are doing well. Preparation concerned to the KCET. Next, second exam ka, third exam ka. ಯಾರು ಆಲ್ರೆಡಿ ಫಸ್ಟ್ ಎಕ್ಸಾಮ್ದೊಳಗಡೆ ಬೆಸ್ಟ್ ರಿಸಲ್ಟ್ ಮಾಡ್ಕೊಂಡ್ರಲ್ಲ ಕಂಗ್ರ್ಯಾಚುಲೇಷನ್ ಟು ಆಲ್ ಆಫ್ ಯು. ಅಂಡ್ ಯಾರು NC ಅಂತೇಳಿ ಬಂದಿದೆ ಮತ್ತೆ ಲೆಸ್ ಪರ್ಸೆಂಟೇಜ್ ಮಾಡಿದೆ, ಸ್ಕೋರ್ನ ಲೆಸ್ ಮಾಡಿರಲ್ಲ. ಸೊ ಫಾರ್ ದಮ್ ದೇರ್ ವಿಲ್ ಬಿ ದಿ ಒನ್ ಅಪರ್ಚುನಿಟಿ, ದಟ್ ಈಸ್ ಎಕ್ಸಾಮ್ 2 ಆಸ್ ವೆಲ್ ಆಸ್ ಎಕ್ಸಾಮ್ 3. ಎಕ್ಸಾಮ್ 2 ದಾಗ 80% ಪ್ಲಸ್ ಯಾವ ತರ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಸೊ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡ್ತದ. ಅದಕ್ಕೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸ್ತಿತ್ತು ಅಂದ್ರೆ ಇದು ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪ್ಲೇ ಸ್ಟೋರ್ ನಲ್ಲಿ SPVC ಅಂತ ಹೇಳಿ ಆಪ್ ನ ಆಲ್ರೆಡಿ ಸೊ ಲಾಂಚ್ ಮಾಡೈತಿ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯು ಆಲ್ರೆಡಿ ಡೌನ್ಲೋಡೆಡ್. ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊರಿ. ಯಾಕಂದ್ರೆ ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ ಹೆಲ್ಪ್ಫುಲ್ ಆಗಂತ ಕೋರ್ಸ್ ನ ಆಲ್ರೆಡಿ ಲಾಂಚ್ ಮಾಡೈತಿ ಅಟ್ ವೆರಿ ಮಿನಿಮಲ್ ಕಾಸ್ಟ್. ಅದನ್ನು ಡಿಸ್ಕಷನ್ ಮಾಡೋಣಂತ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ವಾಟ್ ಆಕ್ಚುಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಅಂತಂದ್ರೆ ಫಸ್ಟ್ ಟೈಮ್ ಟೇಬಲ್ ನ ನೋಡ್ಕೊಳ್ರಿ. ಸೆಕೆಂಡ್ ಎಕ್ಸಾಮ್ ಟೈಮ್ ಟೇಬಲ್ ಯಾವ ತರ ಇದೆ ಸರ್ ಎಂದಿದೆ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಜಸ್ಟ್ ಹೈಲೈಟ್ಸ್ ಮಾಡ್ಕೊಂಡು ನೆಕ್ಸ್ಟ್ ಆಕ್ಚುಲ್ 100% ಫಿಕ್ಸ್ ಕ್ವಶನ್ಸ್ ಬಗ್ಗೆ ಈ ಇದ್ರದಾಗ ಡಿಸ್ಕಷನ್ ಮಾಡೋಣ. ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ ಹೆಲ್ಪ್ಫುಲ್ ಆಗಿ. ಓಕೆ, ಸೊ ಆಲ್ರೆಡಿ 24th ಹಿಡಿದು ಸ್ಟಾರ್ಟ್ ಆಗ್ತಾವ. ಸೊ ಫಸ್ಟ್ ಈ ಕನ್ನಡ ಎಕ್ಸಾಮ್ ಇದೆ. ನೆಕ್ಸ್ಟ್ ಯು ಕ್ಯಾನ್ ಸಿ ದಿಸ್ ಟೈಮ್ ಟೇಬಲ್, ಇದು ಆಲ್ರೆಡಿ ನಮ್ಮ ಆಪ್ ದಾಗ ಅಪ್ಲೋಡ್ ಮಾಡ್ತದ. ಸೊ ನೆಕ್ಸ್ಟ್ biology it is there on 25th. Next 26th physics. So after that 28th, so that is chemistry. Next is antandra after that mathematics. So that is on so 2nd of May. Okay, up to the 8th of May taka so exams idda. So you can go through. Next illondu ಯಾರಪ್ಪ ಅಂದ್ರೆ ಕೆ ಇದ್ದವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರ್ಯಾರು ಎಕ್ಸಾಮ್ ದಾಗ ಸೊ NC ಅಂತದ್ದು ಆಗಿದೆ ಅಲ್ಲ ಅವರೆಲ್ಲಾನು ಸೊ KCET ಎಕ್ಸಾಮ್ ನ ಬರೀರಿ ಅಂತೇಳಿ. ಯಾಕಂದ್ರೆ ಯಾರು ಅಪ್ಲಿಕೇಶನ್ ತುಂಬಿ ಯಾರು ಫೀಸ್ ಕಟ್ಟಿರಲ್ಲ ಸೊ ದೇ ಕ್ಯಾನ್ ರೈಟ್ ದಿ ಸೊ KCET. ಸೊ ಅದಕ್ಕೆ ಯಾರು ಬಿಡ್ಲಕ್ ಹೋಗ್ಬೇಡ್ರಿ, KCET ಎಕ್ಸಾಮ್ ನ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ ನ ಆದ ಬಳಿಕ ಸೊ ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಎಕ್ಸಾಮ್ ಆದ ಬಳಿಕ ಅವ್ರು KCET ರ್ಯಾಂಕ್ ಅದು ಬಿಡ್ತಾರೆ. ನೆಕ್ಸ್ಟ್ ಥರ್ಡ್ ಎಕ್ಸಾಮ್ ಬರ್ದವ್ರಿಗಿನು ಸೊ ಅವ್ರು ನೆಕ್ಸ್ಟ್ ಕೌನ್ಸಿಲಿಂಗ್ ಅದು ಸೊ ಅಲೋ ಮಾಡಿರ್ತಾರೆ. ಸೊ ಅದ್ರದ್ದು ನೋಟಿಫಿಕೇಶನ್ ಆಗ್ಲಿ ಮತ್ತೆ ಅದ್ರದ್ದು ಇನ್ಫಾರ್ಮೇಶನ್ ಫರ್ದರ್ ನ್ಯೂಸ್ ಪೇಪರ್ದಾಗ ಪಬ್ಲಿಷ್ ಮಾಡ್ತಾರೆ. ನಾವು ಪಾಸಿಬಲ್ ಆಯ್ತಂದ್ರೆ ಸೊ ಅದ್ರದ್ದು ಅಪ್ಡೇಟ್ ಕೊಟ್ಟಿರ್ತದೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸೊ ಏಪ್ರಿಲ್ 16th ಮತ್ತೆ ಏನು 17th ಏನಂತೇವಲ್ಲ KCET ಎಕ್ಸಾಮ್ಸ್. ಸೊ ಎವ್ರಿಬಡಿ ಯು ಕ್ಯಾನ್ ಅಟೆಂಡ್ ಅಂಡ್ ರೈಟ್ ದಿ ಸೊ ಎಕ್ಸಾಮ್ಸ್ ಕನ್ಸರ್ನ್ ಟು ದ KCET. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಆಕ್ಚುಲಿ ಇಂಪಾರ್ಟೆಂಟ್ ಇದ್ದಿದ್ದನ್ನ ಸೊ ಡಿಸ್ಕಷನ್ ಹೋಗ್ತಿದ್ದ ಮೊದಲು ಇಲ್ಲಿ ಆಲ್ರೆಡಿ ಟಾಪರ್ಸ್ ಗೆ ಕಂಗ್ರಾಚುಲೇಷನ್ ಅಂತ ಪ್ರಿವಿಯಸ್ ಹೇಳಿದೆ. ಇದು ಲಾಸ್ಟ್ ಇಯರ್ ದವರು ಸೊ 96% ಸೊ 93% ಅಂತೇಳಿ 2024 ದಾಗ ಸೊ ಎಕ್ಸಾಮ್ ಬರೋದು ಅವರು ಟಾಪರ್ಸ್ ಆಗಿದ್ರಲ್ಲ. ಸೊ ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ನೆಕ್ಸ್ಟ್ ಈ ಸಲದವರು ಸೊ 2025 ದೊಳಗಡೆ ಸೊ SPVC ಕೋಚಿಂಗ್ ಸೆಂಟರ್ ದಿಂದ ಸೊ ಟಾಪರ್ಸ್ ಆದವರು. ಬಟ್ ಹೋದ್ ಸಲ ಕಂಪ್ಯಾರಿಸನ್ ಮಾಡಿದ್ರ ಈ ಸಲದ ಪರ್ಸೆಂಟೇಜ್ ಸೊ ಅದರಷ್ಟು ಹೈ ಆಗಿಲ್ಲ. ಸೊ 83 ತನಕ ಅದು ಹೋಗಿದೆ. ಸೊ ಅದಕ್ಕೆ ಏನ್ ಇದಕ್ಕ ರೀಸನ್ ಅಪ್ಪ ಅಂತಂದ್ರೆ ಕೆಲವೊಬ್ರು ಸ್ಟಡಿ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿಲ್ಲ, ಕೆಲವೊಬ್ರು ಹೆಂಗಂದ್ರೆ ಕ್ವಶನ್ ಪೇಪರ್ ಬಹಳ ಈಜಿ ಬರ್ತದ ಅಂತೇಳಿ ಸೊ ಮೋಸ್ಟ್ಲಿ 100% ಫಿಕ್ಸ್ ಕ್ವಶನ್ಸ್ ಕೆಲವೊಂದಿಷ್ಟು ಮಾಡಿರ್ತಾರೆ, ಕೆಲವೊಂದಿಷ್ಟು ಮಾಡಿರಲ್ಲ. ಸೊ ವಾಟ್ ಎವರ್ ಮೇ ಬಿ ದಿ ರೀಸನ್, ಸೊ ಯು ಕ್ಯಾನ್ ಪ್ರಿಪೇರ್ ಫಾರ್ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಫಾರ್ ದಿ ಸೆಕೆಂಡ್ ಎಕ್ಸಾಮ್ ಆಸ್ ವೆಲ್ ಆಸ್ ಥರ್ಡ್ ಎಕ್ಸಾಮ್. ಸೊ ಇವ್ರಿಗೆ ಏನಾಗಿದಾರಲ್ಲ ಟಾಪರ್ಸ್ ಇದೇ ತರ ನೀವು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನ ಸ್ಕೋರ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಆಕ್ಚುಲಿ ಈ ಸೆಕೆಂಡ್ ಎಕ್ಸಾಮ್ ಹೆಲ್ಪ್ಫುಲ್ ಆಗಂತವು ಕ್ವಶನ್ಸ್ ಡಿಸ್ಕಷನ್. ಇವು ಕ್ವಶನ್ಸ್ PDF ನಮ್ಮ ಆಪ್ ದೊಳಗೆ ಅಪ್ಲೋಡ್ ಮಾಡಿರ್ತದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋರಿ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಇಲ್ಲಿ ಯಾವ್ದ್ರದ ಸಬ್ಜೆಕ್ಟ್ ತಗೊಂಡ್ರಿ ಸರ್ ಫಸ್ಟ್ ಗೆ ಅಂತಂದ್ರೆ ಸೊ ಫಸ್ಟ್ ಇಟ್ ಈಸ್ ಟೇಕನ್ ಆಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಮಾರ್ಚ್ಗೆ ಇದೆ, ಸೆಕೆಂಡ್ ಎಕ್ಸಾಮ್ಗೂ ಇದನ್ನೇ, ನೆಕ್ಸ್ಟ್ ಸರ್ ಥರ್ಡ್ ಎಕ್ಸಾಮ್ಗೂ ಎಕ್ಸಾಮ್ 3ಗೂ ಸೊ ಇವೇ ಕ್ವಶನ್ಸ್, ಬೇರೆ ಏನ್ ಕ್ವಶನ್ಸ್ ಕನ್ಸಿಡರೇಷನ್ ಮಾಡ್ಕೊಂಗಿಲ್ಲ. ಸೊ ಇಲ್ಲಿ ಪಾರ್ಟ್ ಬಿ ಇಂಪಾರ್ಟೆಂಟ್ ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೈತೆ ನೋಡ್ರಿ. ಇಲ್ಲಿ ಐಸೋಟೋಪ್ಸ್ ಐಸೋಬಾರ್ಸ್ ಆಗಿರ್ಬೋದು, ಸೊ UV ರೇಸ್ ಯೂಸಸ್ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿ ಕ್ವಶನ್ಸ್ ನ ಯು ಕ್ಯಾನ್ ಗೋ ಥ್ರೂ ಡೌನ್ಲೋಡ್ ಅಂಡ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಇಲ್ಲಿ ಓಮ್ಸ್ ಲಾ ಸ್ಟೇಟ್ಮೆಂಟ್ ಆಗಿರ್ಬೋದು ಮತ್ತೆ ಅದರ ಎಕ್ಸ್ಪ್ಲನೇಷನ್, ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಮತ್ತು ಎಕ್ಸ್ಪ್ಲನೇಷನ್. ಇನ್ ದಟ್ ವೇ ದೇ ಆರ್ ಗೋಯಿಂಗ್ ಟು ಆಸ್ಕ್ ಡಿಫರೆಂಟ್ ಕ್ವಶನ್ಸ್ ಇನ್ ಸಮ್ ಆಫ್ ದಿ ಕ್ವಶನ್ಸ್ ಹಿಯರ್ ಮೆನ್ಷನ್ಡ್ ಪಾರ್ಟ್ ಬಿ. ನೆಕ್ಸ್ಟ್ ಸರ್ತಾ ಪಾರ್ಟ್ ಸಿ ದೊಳಗಡೆ ಹೋದ್ರೆ ಸೊ ಕನ್ಸರ್ನ್ ಟು ದಟ್ ಪಾರ್ಟ್ ಸಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಮತ್ತೆ ರಿಪೀಟ್ ಆಗ್ಬಹುದು ನೋಡ್ರಿ. ಓಕೆ, ದಿಸ್ ಕ್ವಶನ್ ಆಲ್ರೆಡಿ ನಿಮ್ಗೆ ಮಾರ್ಚ್ ಎಕ್ಸಾಮ್ ದಾಗ ಹೆಲ್ಪ್ಫುಲ್ ಆಗೈತಿ. ಮತ್ತೆ ನ್ಯೂಕ್ಲಿಯರ್ ಫೋರ್ಸ್ ಪ್ರಾಪರ್ಟೀಸ್ ರಿಪೀಟ್ ಆಗ್ಬೋದು, ಇಲ್ಲ ಸೊ ಸೆಮಿ ಕಂಡಕ್ಟರ್ಸ್ ನಡುವಿಂದ, ಇಲ್ಲ N ಟೈಪ್ P ಟೈಪ್ ಸೆಮಿ ಕಂಡಕ್ಟರ್ಸ್. ಸೊ ಆಲ್ರೆಡಿ ಪ್ರೀವಿಯಸ್ ಏನ್ ಮಾರ್ಚ್ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ವಿಡಿಯೋಸ್ ಏನ್ ಮಾಡಿದ್ವಲ್ಲ ಅವು ಯೂಟ್ಯೂಬ್ ನಾಗೂ ಇದ್ದಾವ ಮತ್ತೆ ನಮ್ಮ ಆಪ್ ದಾಗೂ ಅಪ್ಲೋಡ್ ಮಾಡೈತಿ.
ಸರ್ ಯೂಟ್ಯೂಬ್ನಾಗ ಇದ್ದಿದ್ದೇನೆ ಆ್ಯಪ್ದೊಳಗೆ ಇದ್ದಾವೇನಂದ್ರೆ ಸಮ್ ಎಕ್ಸ್ಟ್ರಾ ಏನೋ ಆ್ಯಪ್ದೊಳಗಡೆ ಇನ್ನೂ ಸ್ಪೆಷಲ್ ವಿಡಿಯೋಸ್ನ ಆ್ಯಡ್ ಮಾಡ್ತೈತಿ. ಸೊ ಫಸ್ಟ್ ಯೂಟ್ಯೂಬ್ದು ಏನಿದ್ದಾವಲ್ಲ ಅವಷ್ಟು ಆ್ಯಡ್ ಮಾಡೈತಿ. ಪ್ರತಿ ಸಬ್ಜೆಕ್ಟಿಗೆ ಮಿನಿಮಮ್ 2 hours. ಸೊ 2 ಅಥವಾ 3 ವಿಡಿಯೋಸ್ನ ಮಾಡಿ ಸೊ ಅವು ಎಲ್ಲ ಆ್ಯಡ್ ಮಾಡ್ತೀವಿ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಅಪ್ಲೋಡ್ ಓನ್ಲಿ ಇನ್ ಆ್ಯಪ್. ಸೊ ಯಾರು ಕೋರ್ಸ್ ತಗೊಂಡಿರ್ತಾರ ಅವರಿಗೆ ಹೆಲ್ಪ್ಫುಲ್ ಆಗಂಗೆ ಕೋರ್ಸ್ದು ಡೀಟೇಲ್ಸ್ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತದ. ಸೊ ಇಲ್ಲಿ ಬೋಸ್ಟ್ ಪಾಸ್ಟುಲೇಟ್ಸ್ ಇಂಥ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಅವ್ರದ್ದು ವಿಡಿಯೋ ಮಾಡಿ ಆ್ಯಪ್ದೊಳಗಡೆ ಅಪ್ಲೋಡ್ ಮಾಡ್ತದ. ಸೊ ಕಂಪ್ಲೀಟ್ ಆಗಿದ್ದು ಇದ್ರಾಗ ಒಂದು ನಾನು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಇದ್ದಿದ್ದು ಕನ್ಫರ್ಮೇಶನ್ ಇದ್ದಿದ್ದು ಒಂದಿಷ್ಟು ಪಾರ್ಟ್ ಡಿ ಕ್ವಶನ್ಸ್ ನ ಹೇಳ್ತೀನಿ. ಯಾಕಂದ್ರೆ ಅಟ್ ಲೀಸ್ಟ್ ನೀವು ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಕ್ವಶನ್ಸ್ ನ ಪರ್ಫೆಕ್ಟ್ ಆದ್ರಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸಾಮ್ ಆಲ್ಸೋ. ಯಾವ್ದು ಕಂಪಲ್ಸರಿ ಮಾಡ್ರಪ್ಪ ಅಂತಂದ್ರೆ ಸೊ ಇದು ವಿಟ್ಸ್ಟೋನ್ ಬ್ರಿಡ್ಜ್ ಇದು ಮತ್ತೊಂದ್ಸಲ ರಿಪೀಟ್ ಆಗಬಹುದು. ಅದಕ್ಕೆ ಕಂಡೀಷನ್ ಫಾರ್ ವಿಟ್ಸ್ಟೋನ್ ಬ್ರಿಡ್ಜ್ ಇದೊಂದು ಕಂಪಲ್ಸರಿ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇವ್ 2 ಕ್ವಶನ್ಸ್ ನ ಒಟ್ಟ ಬಿಡಬೇಡ್ರಿ. ಇವ್ ಎರಡದ್ರಾಗ ಒಂದು ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ರೆಕ್ಟಿಫಿಕೇಶನ್ ಅಂದ್ರೆ ಏನಾಯ್ತು, ರೆಕ್ಟಿಫೈರ್ ಅಂದ್ರೆ ಏನಂತ ಹೇಳಿ ಕೇಳಿ. ಸೊ ಹಾಫ್ ವೇವ್ ರೆಕ್ಟಿಫೈರ್ ಮತ್ತೆ ಫುಲ್ ವೇವ್ ರೆಕ್ಟಿಫೈರ್. ಹಿಯರ್ ಇಸ್ ಫುಲ್ ವೇವ್ ರೆಕ್ಟಿಫೈರ್. ನೆಕ್ಸ್ಟ್ ಸರ್ತ್ ಅಂದ್ರೆ ದಟ್ ಈಸ್ ಹಾಫ್ ವೇವ್ ರೆಕ್ಟಿಫೈರ್. ಸೊ ಎರಡದ್ರಾಗ ಒಂದು ಅಗೇನ್ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಇವ್ ಎರಡದ್ರಾಗ 5 marks ಒಂದ್ ಬಂತಂದ್ರೆ ನೆಕ್ಸ್ಟ್ ಸರ್ತ್ ಅಂದ್ರೆ ಇದು ಕ್ರಿಚಪ್ಸ್ ಲಾ ಯೂಸ್ ಮಾಡ್ಕೊಂಡು ಕಂಡೀಷನ್ ಫಾರ್ ವಿಟ್ಸ್ಟೋನ್ ಬ್ರಿಡ್ಜ್ ಮತ್ತೆ ರಿಪೀಟ್ ಐತಂದ್ರೆ ಅಗೇನ್ ದಟ್ ಇಸ್ ಗೋಯಿಂಗ್ ಟು ಬಿ ದಿ 5 marks. ಸೊ ಇದ್ರದ್ದು ಕಂಪ್ಲೀಟ್ ಆಗಿ ಏನು ಇನ್ನೂ ಇಂಪಾರ್ಟೆಂಟ್ ಇದ್ದಿದ್ದ ವಿಡಿಯೋ ಮಾಡಿ ಎದಕ್ಕಂದ್ರ ಆ್ಯಪಿಗೂ ಆ್ಯಡ್ ಮಾಡಿರ್ತದೆ. ಆ್ಯಪ್ದು ನೀವು ಇನ್ಸ್ಟಾಲೇಷನ್ ಹೋದ್ರ ಪ್ಲೇ ಸ್ಟೋರ್ದಾಗ ಈ ತರ ಸೊ ಏನಪ್ಪಾ ಅಂದ್ರೆ ಸಿಂಬಲ್ ಇದೆ. ಸೊ ದಟ್ ಇಸ್ ದ ಲೋಗೋ. ಸೊ ಯು ಕ್ಯಾನ್ ಡೌನ್ಲೋಡ್ ದಟ್ ಆ್ಯಪ್. ನೆಕ್ಸ್ಟ್ ಸೊ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ಇಲ್ಲಿ ಕೊಡ್ಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಕನ್ಸರ್ನ್ ಟು ದ ಫಿಸಿಕ್ಸ್ ಇಂಪಾರ್ಟೆಂಟ್ ಎಸ್ಪೆಷಲಿ. ಮತ್ತೆ ಯಾವ್ದಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಆಗಿರ್ಬೋದು, ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಲಾಸ್ ಅಥವಾ ಅಬ್ಸರ್ವೇಷನ್ಸ್ ಅಂತ ಹೇಳಿ ಆಗಿರ್ಬೋದು. ಇವು 2 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಎಸ್ಪೆಷಲಿ ಈ ಕ್ವಶನ್ ನ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ಸ್ ಅಗೇನ್. ಓಕೆ, ಅದಕ್ಕೆ ಸೊ ಕಂಪಲ್ಸರಿ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಕೋರಿ. ಆಕ್ಚುಲಿ ಅದು ಫಸ್ಟ್ ಚಾಪ್ಟರ್ದ ಮೇಲೆ ಈಗ ಮಾರ್ಚ್ ಎಕ್ಸಾಮ್ದೊಳಗಡೆ ಡೆರಿವೇಶನ್ ಕೇಳಿಲ್ಲ. ಬಟ್ ಈ ಸಲ ನನ್ನ ಅನಿಸಿಕೆ ಇವು ಡೆರಿವೇಶನ್ ಕೇಳ್ಬೋದು ನೋಡಿ. 1, 2 ನೆಕ್ಸ್ಟ್ 3, 4 ಈ 4ದ್ರಾಗ ಒಂದು ಅಪಿಯರ್ ಆಗಂತ ಚಾನ್ಸಸ್ ಜಾಸ್ತಿ ಇದೆ. ಅದು ಏನಪ್ಪಾ ಸ್ಟ್ರೇಟ್ ವೈರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ರಿಸರ್ತ್ ಅಂದ್ರೆ ಪ್ಲೇನ್ ಸೀಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಪೆರಿಕಲ್ ಬಾಲ್ ಆಗಿರ್ಬೋದು, ಇಲ್ಲ ಅಂದ್ರೆ ಎಕ್ಸಿಎಲ್ ಮತ್ತೆ ಇಕ್ವಟೋರಿಯಲ್ದು ಆ 4ಕ್ಕೂ ಡೆರಿವೇಶನ್. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಇವು ಡೆರಿವೇಶನ್ ಕೇಳಿದ್ರೆ ಬೋಸ್ಟ್ ಪಾಸ್ಟುಲೇಟ್ಸ್ ನ ಅಜ್ಯೂಮ್ಷನ್ ಮಾಡ್ಕೊಂಡು ಸೊ ರೇಡಿಯಸ್ ಆಫ್ nth ಆರ್ಬಿಟ್ ಅದು, ಇಲ್ಲಾಂದ್ರೆ ಅದ್ರ ಮೇಲೆ ನ್ಯೂಮೆರಿಕಲ್, ಇಲ್ಲ ಮತ್ತೆ ಹೊಳ್ಳಿ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಸೊ ಮಾಡಲ್ದ ಆತರ ರಿಪೀಟ್ ಆಗ್ಬಹುದು. ಓಕೆ, ಸೊ ಇದು ಫಿಸಿಕ್ಸ್ ಔಟ್ಲೈನ್ ಆದ್ರೆ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸಲ್ಟ್ ಇದೆ. ಸೊ ಕೋರ್ಸಸ್ ವೆರಿ ಮಿನಿಮಮ್ ಚಾರ್ಜ್ ಸೊ ಇಲ್ಲಿ ಕೋರ್ಸಸ್ ನ ಪ್ಲೇಸ್ ಮಾಡೈತಿ. ಎಲ್ಲದಕ್ಕೆ PCMB ಗೆ ಇದೇ ತರನೇ. ಸೊ ಎಕ್ಸೆಲ್ ಪ್ರೈಸ್ 1500 ಇದ್ದಿದ್ನ ಸೊ ಅದು ಅರೌಂಡ್ 79-80% ಆಫ್ ಇಟ್ ಜಸ್ಟ್ 320 rupees ದೊಳಗಡೆ. ಸೊ ಈಚ್ ಕೋರ್ಸ್ ಯು ವಿಲ್ ಗೆಟ್. ಇದ್ರಾಗ ಏನೇನ್ ಬರ್ತಾವ್ರಿ ಸರ್ ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋಸ್ ಇದ್ರ ಕಂಟೆಂಟ್ ನ ನೋಡ್ರಿ. ಎಲ್ಲದಕ್ಕ ಒಂದೇ ತರದ ಫೀಸ್ ಇಟ್ಟೈತಿ. ಸೊ ಜಸ್ಟ್ 320 rupees ಈಚ್ ಕೋರ್ಸ್. whoever would like to get that you can confirm on 16th. ಇದ್ರದ್ದು ಪ್ರೈಸ್ ನ ಹೆಚ್ಚಿಗೆ ಮಾಡ್ತದ. ಬಿಫೋರ್ 16th ಯಾರು ತಗೋತಾರಲ್ಲ ಇದೇ ಪ್ರೈಸಿಗೆ ಸಿಗ್ತೈತಿ. ಪ್ರತಿಯೊಂದು ಎಷ್ಟಕ್ಕೆ ಸರ್ 320 rupees. ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಪ್ರೈಸ್ ನ ದಟ್ ಈಸ್ ಗೋಯಿಂಗ್ ಟು ಹೈಕ್ ಆನ್ 16th. ಓಕೆ, ಇಲ್ಲಿದೆ ನೋಡ್ರಿ. ಸೊ ಕಂಟೆಂಟ್ ಇದೆ ಯಾವ್ದ್ರದ್ರಿ ಸರ್ ಬಯಾಲಜಿದು. ಸೊ ಇವು ಅಷ್ಟು ವಿಡಿಯೋಸ್ ನೋಡೋದ್ರ ಜೊತೆಗೆ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ PDF ಇದೆ. ಈ PDF ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದಿ ಸೆಕೆಂಡ್ ಎಕ್ಸಾಮ್ ಆಸ್ ವೆಲ್ ಆಸ್ ಥರ್ಡ್ ಎಕ್ಸಾಮ್. ಇಲ್ಲಿ ಯಾವ್ಯಾವ ವಿಡಿಯೋ ಇದ್ದಾವ ಅನ್ನೋದು ನೋಡ್ಕೋರಿ. ಇನ್ನೂ ಒಂದಿಷ್ಟು ಸ್ಪೆಷಲ್ ವಿಡಿಯೋಸ್ ನ ಪರ್ಟಿಕ್ಯುಲರ್ಲಿ ಫಾರ್ ಸೆಕೆಂಡ್ ಎಕ್ಸಾಮ್ ಮಾಡಿ. ಸೊ ಮಿನಿಮಮ್ 2 ವಿಡಿಯೋಸ್ ನ 2 hours ಪ್ರತಿಯೊಂದು ಸಬ್ಜೆಕ್ಟ್ ಆಡ್ ಮಾಡಿರ್ತದೆ. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಗೋ ಥ್ರೂ. ಸೊ ಕನ್ಸರ್ನ್ ಟು ದಟ್ ಅದೇ ಹೇಳಿದೇವಲ್ಲ ಏನೀಗ ಪ್ರೈಸ್ ನ ಹೈಕ್ ಮಾಡ್ತದೆ ಅಂತ ಹೇಳಿ 16th ದಟ್ ಈಸ್ ಗೋಯಿಂಗ್ ಟು ಹೈಕ್. ಓಕೆ, ನೆಕ್ಸ್ಟ್ ಅದೇ ತರನೇ ಫಿಸಿಕ್ಸ್ ಇದೆ. ಇಲ್ಲಿನೂ 100% ಫಿಕ್ಸ್ ಕ್ವಶನ್ಸ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ವೈಸ್ ಕೆಲವೊಂದಿಷ್ಟು ಕ್ವಶನ್ಸ್ ಅಂಡ್ ಆನ್ಸರ್ಸ್ ನ ಡಿಸ್ಕಷನ್ ಮಾಡಿದ್ದು ಇಲ್ಲಿದೆ. ಸೊ ಕೆಮಿಸ್ಟ್ರಿ, ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ NC ಕೆಮಿಸ್ಟ್ರಿಗೆ ಆಗಿದ್ದಾರೆ ಕೆಲವೊಬ್ರು. ಸೊ ಅದಕ್ಕೆ ಅದ್ರದ್ದು ಕಂಪ್ಲೀಟ್ ಆಗಿ ಡಿಟೇಲ್ ಗೆ ಇಲ್ಲಿ ಚಾಪ್ಟರ್ ವೈಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು ವಿಡಿಯೋಸ್ ನ ಅಪ್ಲೋಡ್ ಮಾಡೈತಿ. ಮತ್ತೆ ಪಾಸಿಂಗ್ ಪ್ಯಾಕೇಜ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಸೊ ಯು ಕ್ಯಾನ್ ಗೆಟ್. ಸೊ ಕೋರ್ಸ್ ನ ಯಾರಿಗೆ ಇಂಟ್ರೆಸ್ಟ್ ಇದ್ದಿದ್ರಲ್ಲ ಯು ಕ್ಯಾನ್ ಬೈ. ಸೊ ಇವು ಎಲ್ಲ ಯೂಟ್ಯೂಬ್ ನಾಗೂ ಸಿಗ್ತಾವಲ್ರಿ ಸರ್. ಯೂಟ್ಯೂಬ್ ನಾಗ ಇದ್ದಿದ್ರ ಜೊತೆಗೆ ಇನ್ನೂ ಒಂದಿಷ್ಟು ಸ್ಪೆಷಲ್ ವಿಡಿಯೋಸ್ ನ ಮಾಡಿ ಇಲ್ಲಿ ಆಡ್ ಮಾಡುತ್ತದ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಹೇಳಿದೇವಲ್ಲ 16th ದಟ್ ಈಸ್ ಗೋಯಿಂಗ್ ಟು ಹೈಕ್ ದ ಸೊ ಕೋರ್ಸ್. ಇನ್ನೊಂದು ಯೂಟ್ಯೂಬ್ ಅಂದ್ರಲ್ಲ ಇಲ್ಲಿದೆ ನೋಡ್ರಿ. ಯೂಟ್ಯೂಬ್ ನಾಗು ಯಾವ ತರ ಅಂತ ಪ್ಲೇ ಸ್ಟೋರ್ ಮಾಡಿ ಕರೆಕ್ಟ್ ಆಗಿ ಪ್ಲೇ ಸ್ಟೋರ್ ಮುಖಾಂತರ
ಸೊ ಯು ಕ್ಯಾನ್ ಸಿ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ. ಸೊ ಇಲ್ಲಿ ಬಯಾಲಜಿದಿದೆ, ಅಲ್ಲಿ ಏನ್ ಅಪ್ಲೋಡ್ ಮಾಡಿದಲ್ಲ ಆ ವಿಡಿಯೋಸ್ನ ಇಲ್ಲಿದ್ದಾವ. ಇಲ್ಲಿ 11 ವಿಡಿಯೋಸ್ ಇದ್ರೆ ಇನ್ನ ಒಂದು 3-4 ವಿಡಿಯೋಸ್ನ ಎಲ್ಲಿ ಯೂಟ್ಯೂಬ್ನಾಗ ಆಡ್ ಮಾಡಂಗಿಲ್ಲ, ಅದು ಪ್ಲೇ ಸ್ಟೋರ್ದಾಗ ಏನ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿರ್ತಲ್ಲ SPUC ಆಪ್ದೊಳಗೆ ಆಡ್ ಮಾಡ್ತದೆ. ನೆಕ್ಸ್ಟ್ ಇಲ್ರಿ ಸರ್ ಅಂತಂದ್ರೆ ಕೆಮಿಸ್ಟ್ರಿದು, ಸೊ ಅಲ್ಲಿ ಏನು 12 ವಿಡಿಯೋಸ್ ಇದ್ದವಲ್ಲ ಇನ್ನೊಂದ್ 2 ವಿಡಿಯೋಸ್ನ ಇದಕ್ಕೆ ಆಡ್ ಮಾಡ್ತೈತಿ. ಸೊ ಪ್ಲೇ ಸ್ಟೋರ್ ಮುಖಾಂತರ ಏನ್ ಡೌನ್ಲೋಡ್ ಮಾಡ್ಕೊತಿರಲ್ಲ ಆಪ್ ಅಲ್ಲಿ. ಸೊ ಇಲ್ಲಿ ಏನಂದ ಮ್ಯಾಥಮೆಟಿಕ್ಸ್ ಇದ್ದು, ಸೊ ಜಸ್ಟ್ 8 ವಿಡಿಯೋಸ್ ಅವ, ಇಲ್ಲೊಂದು 3-4 ವಿಡಿಯೋಸ್ನ ಆಡ್ ಮಾಡ್ತದ. ಸೊ ದಟ್ ಇಸ್ ಗೋಯಿಂಗ್ ಹೆಲ್ಪ್ಫುಲ್ ಫಾರ್ ದ ಸೆಕೆಂಡ್ ಎಕ್ಸಾಮ್. ನೆಕ್ಸ್ಟ್ ಅಂತಂದ್ರೆ ಸೊ ಇದೇ ತರನೇ ಫಿಸಿಕ್ಸ್ ಇದೆ. ಓಕೆ, ಫಿಸಿಕ್ಸ್ ನೆಕ್ಸ್ಟ್ ಕೆಲವೊಂದಿಷ್ಟು KCET ಇದನ್ನು ವಿಡಿಯೋಸ್ನ ಅಪ್ಲೋಡ್ ಮಾಡೈತಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ KCET ಇದನ್ನು, ಯಾಕಂದ್ರೆ ಫ್ರೀ ಇದ್ದಾಗ ಇಷ್ಟೇ ಕೆಲವೊಂದಿಷ್ಟು ಮಾಡಿ ಅಪ್ಲೋಡ್ ಮಾಡೈತಿ. ಫಿಸಿಕ್ಸ್ ಮೆಜಾರಿಟಿ ವಿಡಿಯೋಸ್ನ ಇಲ್ಲಿ 9 ವಿಡಿಯೋಸ್ ಅವ, ಇನ್ನೊಂದ್ 2-3 ವಿಡಿಯೋಸ್ನ ಆಡ್ ಮಾಡಿರ್ತಾವ ಸೆಕೆಂಡ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಓಕೆ, ಇದು ಯೂಟ್ಯೂಬ್ನಾಗಿಂದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಕೆಮಿಸ್ಟ್ರಿ ಇದೆ ನೋಡ್ರಿ. ಕೆಮಿಸ್ಟ್ರಿ ಕೆಲವೊಂದಿಷ್ಟು ಕ್ವಶನ್ಸ್ ಪರ್ಟಿಕ್ಯುಲರ್ಲಿ ಹೇಳ್ತೀನಿ, ಅವಕರದ ಮೇಲೆ ನೀವು ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೊಳ್ರಿ. ಏನಪ್ಪಾ ಅಂತಂದ್ರೆ ಇದ್ರದೊಂದು ವಿಡಿಯೋನೇ ಇದೆ ನೋಡ್ರಿ. ಇವು 4 ಒಂದ್ ಕಡೆ ಆಗಿದ್ದು, ಇವ್ 4ಕ್ರಾಗ ಪರ್ಟಿಕ್ಯುಲರ್ಲಿ ಅಟ್ ಲೀಸ್ಟ್ ನೀವು 4 ಆಗ್ಲಿಲ್ಲ ಅಂದ್ರ 1 and 2 ಇವು 2 ಅಂತೂ ಕಂಪಲ್ಸರಿ ಮಾಡ್ರಿ. ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಸೊ ಫಸ್ಟ್ ಆರ್ಡರ್ ದರ್ ಆಗಿರ್ಬೋದು, ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಸೊ ವಾಟ್ 0 ಆರ್ಡರ್ ದರ್ ಆಗಿರ್ಬೋದು ಕಂಪಲ್ಸರಿ. ನೀವು ಹಾಫ್ ಲೈಫ್ ಇದು ಮಾಡಿದ್ರೆ ಬಹಳ ಬೆಸ್ಟ್. ಇರ್ಲಿಲ್ಲ ಇವು ಮಿನಿಮಮ್ ಇವ್ 2 ಮಾಡ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ಸೊ ಆಕ್ಟಿವೇಶನ್ ಎನರ್ಜಿದು ಪ್ರೊಫೈಲ್ ಡಯಾಗ್ರಾಮ್. ಸೊ ಇಫ್ ಯು ಪ್ರಾಕ್ಟೀಸ್ ದಟ್ ಆಲ್ಸೋ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನೆಕ್ಸ್ಟ್ ಈ ಸೆಕೆಂಡ್ ಎಕ್ಸಾಮ್ಕ ಏನಪ್ಪಾ ಅಂದ್ರೆ ಇವು ಏನ್ VBT ಥಿಯರಿದು ಅಪ್ಲಿಕೇಶನ್ ಬೀಳ್ಬೋದು ನೋಡಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೇಲೆ, ಯಾಕಂದ್ರೆ ಮೊನ್ನೆ ಅಪಿಯರ್ ಆಗಿಲ್ಲ. ಸೊ 1, 2, 3 and then 4 ಈ 4 ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡಿದ್ರಂದ್ರೆ 4ಕ್ರ ಒಂದು 3 ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ ನೋಡ್ರಿ. ಸೊ ದಟ್ ಈಸ್ ಇನ್ ಪಾರ್ಟ್ ಸಿ. ಇರ್ಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಸೊ ಪಾಸ್ಟುಲೇಟ್ಸ್ ಆಫ್ ಸೊ ವರ್ನರ್ಸ್ ಥಿಯರಿ ಅದು ಅಂತೇಳಿ ಹಿಂಗ್ ಕೇಳ್ಬೋದು. ಸೊ ಹೆಚ್ಚಾಗಿ ಇವೇ 4ಕ್ರ ಒಂದು ಬರಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ SN1 ಮೆಕ್ಯಾನಿಸಮ್ ಅಂಡ್ SN2 ಮೆಕ್ಯಾನಿಸಮ್ ಇವು ಮತ್ತೆ ಹೊಳ್ಳಿ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಇವು ಎನಿ ಕಾಸ್ಟ್ 2ದ್ರಾಗ ಒಂದಂತೂ ಬಂದೇ ಬರ್ತೈತಿ. ನೆಕ್ಸ್ಟ್ ಸರ್ತ ವುಡ್ಸ್ ಫಿಟಿಗ. ಓಕೆ, ಸೊ ಈ ತರ ಕೆಲವೊಂದಿಷ್ಟು ರಿಯಾಕ್ಷನ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಇದು ಮತ್ತೆ ಈ ಸಲ ರಿಪೀಟ್ ಆಗ್ಬೋದು ನೋಡ್ರಿ ಸೆಕೆಂಡ್ ಎಕ್ಸಾಮ್. ಓಕೆ, ಎಕ್ಸಾಮ್ 2. ಸೊ ಇಂಥವ್ ಏನಿದ್ದಾವಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ಪೆಸಿಫಿಕ್ ಆಗಿ ಇದ್ದಿದ್ದ ಕ್ವಶನ್ಸ್ ನ ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಿ ಅಲ್ಲಿ ನಮ್ಮ ಆಪ್ ದೊಳಗ ಅಪ್ಲೋಡ್ ಮಾಡ್ತದ. ಓನ್ಲಿ ಫಾರ್ ದ ಪರ್ಟಿಕ್ಯುಲರ್ಲಿ ಯಾವ್ದಕ್ಕೆ ರಿಸರ್ಚ್ ಪಾಯಿಂಟ್ ಆಫ್ ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನು ಇದ್ರಾಗ ಯಾವ್ದು ಕೇಳ್ಬೋದ್ರಿ ಸರ್ತ ಮತ್ತೆ ಹೊಳೆ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಇಲ್ಲ ಕೋಲ್ಬೇಜ್ ಕ್ಯುಮಿನೇಜ್ ರಿಯಾಕ್ಷನ್ ಅಂತೇಳಿ ಈ ತರ ರಿಪೀಟ್ ಆಗ್ಬಹುದು. ನೆಕ್ಸ್ಟ್ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್. ಸೊ ದಿಸ್ ಮೋಸ್ಟ್ ಪ್ರಾಬಲ್ ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದ್ರಾಗ ಏನು ಮಾಡ್ಲಿಲ್ಲ ಅಂದ್ರೆ ಕಂಪಲ್ಸರಿ ಕೆಮಿಸ್ಟ್ರಿ ಒಳಗೆ ಮಾತ್ರ ಇವೆರಡು ಕ್ವಶನ್ಸ್ ನ ಕಂಪಲ್ಸರಿ ಮಾಡ್ರಿ. 2ದ್ರಾಗ ಒಂದು 100% to 100% ರಿಪೀಟ್ ಆಗ್ತೈತಿ. ಯಾವ್ದ್ರಿ ಸರ್ ಅಂತಂದ್ರೆ ದಿಸ್ ಇಸ್ ಸೊ 21th ಅಂದ್ ಏನ್ 21st ಏನ್ ಕೊಟ್ಟದಲ್ಲ 22nd ದಿಸ್ ಒನ್. ಓಕೆ, ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಇನ್ವಾಲ್ವ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಸಿಯಂ. ಸೊ ಯಾವ್ದ್ರಿ ಸರ್ ಪೊಟ್ಯಾಸಿಯಂ ಡೈಕ್ರೋಮೇಟ್. ಸೊ ಎದರದಿಂದ್ರಿ ಸರ್ ಅಂತಂದ್ರೆ ಫ್ರಮ್ ಕ್ರೋಮ್ಯಾಟ್ ಓರ್ದಿಂದ. ಇದು ಅಂತೂ ಇದುವರೆ ಬೀಳ್ತದ. ಇರ್ಲಿಲ್ಲ ಅಂದ್ರೆ ಸೆಕೆಂಡ್ ಹೌ ದಟ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂದ್ರೆ KMnO4 ದಟ್ ಈಸ್ ಪ್ರಿಪೇರ್ಡ್ ಫ್ರಮ್ MnO2. ರೈಟ್ ದಿ ಇಕ್ವೇಶನ್ಸ್ ಅಂತೇಳಿ ಇವ್ 2ದ್ರಾಗ ಒಂದಂತೂ 100% ಸೊ 3 ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ. ಸೊ ಇಂಥವು ಪರ್ಟಿಕ್ಯುಲರ್ ಆಗಿದ್ದನ್ನ ಸಪರೇಟ್ ಆಗಿ ಒಂದ್ 2-3 ವಿಡಿಯೋ ಮಾಡಿ ಹಾಕಿರ್ತದೆ ಅಲ್ಲಿ ಆಪ್ ದೊಳಗಡೆ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಲ್ಯಾಂಥನೈಟ್ಸ್ ಮತ್ತೆ ಆಕ್ಟಿನೈಟ್ಸ್ ಮೊನ್ನೆ ಕೇಳಿದ, ಬಟ್ ಅವನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ. ಈ ಸಲ ಹೊಳ್ಳಿ ಮತ್ತೆ ರಿಪೀಟ್ ಆಗ್ಬಹುದು ನೋಡ್ರಿ ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಟ್ಸ್ ಮತ್ತೆ ಆಕ್ಟಿನೈಟ್ಸ್. ಓಕೆ, ಲ್ಯಾಂಥನೈಟ್ಸ್ ಮತ್ತೆ ಆಕ್ಟಿನೈಟ್ಸ್ ಡಿಫ್ರೆನ್ಸಸ್. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಇವು ಇಷ್ಟೇನಲ್ಲ, ಇವು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಇವಕ್ಕ ಇದು ಹಾವರ್ತ್ ಸ್ಟ್ರಕ್ಚರ್ ಮಿಸ್ ಆಗಿತ್ತು ನೋಡ್ರಿ. ಯಾವಾಗ ಸರ್ ಅಂತಂದ್ರೆ ಮೊನ್ನೆ ಮಾರ್ಚ್ ಎಕ್ಸಾಮ್ದಾಗ ಈ ಎಕ್ಸಾಮ್ದೊಳಗೆ ರಿಪೀಟ್ ಆಗ್ಬೋದು. ಸೊ ಯಾಕಂದ್ರೆ ಕೆಲವೊಂದಿಷ್ಟು ಹೊಸ ಕ್ವಶನ್ ನ ಪ್ರಿಪೇರ್ ಮಾಡೋ ಸಂಬಂಧ ಅವ್ರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಚೇಂಜ್ ಮಾಡ್ತಾರೆ. ಇದು SH ಇದು 200% ಬೀಳ್ತದೆ ಅಂತ ಹೇಳಿದೆ ಬಿದ್ದಿತ್ತು, ಮತ್ತೆ ಹೊಳೆ ರಿಪೀಟ್ ಆಗಬಹುದು. ಈ ಸಲ ಮತ್ತೇನಪ್ಪಾ ಅಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಕೇಳ್ಬೋದು. ಮತ್ತೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಅಂತೂ ಪ್ರಿವಿಯಸ್ ಕೇಳಿದಾನ ಮತ್ತೆ ಕೇಳ್ತಾನೆ. ಅದು ನಮ್ಮ ಪಾಸಿಂಗ್ ಪ್ಯಾಕೇಜ್ ಏನ್ ಕೊಟ್ಟಿದೀವಲ್ಲ ಅವು ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಮೊನ್ನೆ ಅವೇ ರಿಪೀಟ್ ಆಗಿದ್ದಾವ, ಮತ್ತೆ ಹೊಳೆ ರಿಪೀಟ್ ಆಗ್ಬೋದು. ಸೊ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಬಯಾಲಜಿದೊಳಗ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಡಯಾಗ್ರಾಮ್ಸ್, ಎಸ್ಪೆಷಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್ ಮತ್ತೆ ಮೆಮೊರಿ ಗ್ಲ್ಯಾಂಡ್ಸ್. ಇವು ಇಷ್ಟದ್ರಾಗ ಒಂದಂತೂ 5 ಮಾರ್ಕ್ಸ್ ಫಿಕ್ಸ್ ಮತ್ತೆ ರಿಪೀಟ್ ಆಗ್ತೈತಿ, ದೇರ್ ಇಸ್ ನೋ ಡೌಟ್. ಸೊ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು 2 ಮಾರ್ಕ್ಸ್ ಕೊಟ್ಟೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದೀಸ್.
ನೆಕ್ಸ್ಟ್ 3 ಮಾರ್ಕ್ಸ್ ಇಂದು ಸೊ ಎಸ್ಪೆಷಲಿ ವಿಂಡ್ ಪಾಲಿನೇಟೆಡ್, ವಾಟರ್ ಪಾಲಿನೇಟೆಡ್, ಇನ್ಸೆಕ್ಟಿನೇಟೆಡ್ ಪಾಲಿನೇಟೆಡ್ ಪಾಲಿನೇಷನ್ ಮೇಲೆ ಒಂದು ಕ್ವಶನ್ ಮೊನ್ನೆನೂ ಬಂದೈತಿ, ಮತ್ತೆ ಹೊಳೆ ರಿಪೀಟ್ ಆಗಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಸೊ ಯು ಕ್ಯಾನ್ ಪ್ರಿಪೇರ್ ದಿಸ್ ತರೋಲಿ. ನೆಕ್ಸ್ಟ್ ಸರ್ ಅಂತಂದ್ರೆ ಎಸ್ಪೆಷಲಿ ಬಯೋಡೈವರ್ಸಿಟಿ ಲಾಸಸ್ ಕೇಳ್ಬೋದು ನೋಡ್ರಿ ಈ ಸಲ, ಯಾಕ ಮೊನ್ನೆ ಅಷ್ಟೊಂದು ಫೋಕಸ್ ಮಾಡಿಲ್ಲ. ಬಯೋಡೈವರ್ಸಿಟಿದು ಡಿಫ್ರೆಂಟ್ ಕ್ವಶನ್ ಆಗಿದೆ, ಇಲ್ಲಿ ಬಯೋಡೈವರ್ಸಿಟಿ ಲಾಸಸ್ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಟಿಂಕ್ಟ್, ಸೊ ರೀಸೆಂಟ್ ಎಕ್ಸ್ಟಿಂಕ್ಟ್ ಸೊ ಆರ್ಗಾನಿಸಮ್ಸ್ ಆಸ್ ಪರ್ ದಿ IUCN ರೆಡ್ ಲಿಸ್ಟ್ ಪ್ರಕಾರ ಅಂತೇಳಿ ಲಿಸ್ಟ್ ಕೇಳ್ಬೋದು. ಸೊ ಪ್ರಿವಿಯಸ್ ಏನ್ ವಿಡಿಯೋಸ್ ಮಾಡೋದಲ್ಲ ಅವಂತೂ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಅದ್ರ ಜೊತೆಗೆ ಸೊ ಜಸ್ಟ್ ಮಿನಿಟ್ ಅವ್ರ ಜೊತೆಗೆ ಇವು ಏನಪ್ಪಾ ಅಂದ್ರೆ ತರುವಾಗಿ ಉಳಿದಿದ್ದ ಕ್ವಶನ್ಸ್ ನ ಪರ್ಫೆಕ್ಟ್ ಆಗಿ ಇವು ಯಾವ್ಯಾವ ರೀತಿ ಡೌನ್ ಸಿಂಡ್ರೋಮ್, ಕ್ಲಿನೆಫೆಲ್ಟರ್ ಸಿಂಡ್ರೋಮ್, ಟರ್ನರ್ಸ್ ಸಿಂಡ್ರೋಮ್, ನೆಕ್ಸ್ಟ್ ಕ್ರೈಡಿವ್ ಚಾರ್ಟ್ ಸಿಂಡ್ರೋಮ್. ಸೊ ನೆಕ್ಸ್ಟ್ ಎಕಾಲಜಿ ಮೇಲೆ, ಸೊ ಎಸ್ಪೆಷಲಿ ಪಿರಮಿಡ್ಸ್ ಮೇಲೆ. ಜಸ್ಟ್ ಮಿನಿಟ್ ಲೈಟ್ ಹೋಗಿದಾವ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಟ್. ಎಸ್, ಸೊ ಇಲ್ಲಿ ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ ಆಗಿರ್ಬೋದು, ಟರ್ನರ್ ಸಿಂಡ್ರೋಮ್, ಕ್ರೈಡಿವ್ ಚಾರ್ಟ್ ಸಿಂಡ್ರೋಮ್ ಇವ್ರ ಮೇಲೆ ಒಂದು ಮತ್ತೆ ರಿಪೀಟ್ ಆಗ್ಬೋದು. ಇಲ್ಲಾಂದ್ರೆ ಸೆಕ್ಸ್ ಡಿಟರ್ಮಿನೇಷನ್, ಓಕೆ ಸೆಕ್ಸ್ ಡಿಟರ್ಮಿನೇಷನ್ ಸೊ ಅದ್ರ ಮೇಲೆ ಒಂದು ಯಾವ್ದಾದ್ರು ರಿಪೀಟ್ ಆಗ್ಬೋದು. ಓಕೆ, ಇದು ಕನ್ಸರ್ನ್ ಟು ದಿ ಬಯಾಲಜಿದಾದ್ರೆ. ಸೊ ಇಲ್ಲಿ ಇನ್ನೊಂದಿಷ್ಟು ಬಯಾಲಜಿದನ್ನು ಇದ್ದಾವ. ಪಾರ್ಟ್ ಡಿ ದಾಗ ಎಸ್ಪೆಷಲಿ ಪಾರ್ಟ್ ಡಿ ನ ಜಾಸ್ತಿ ಫೋಕಸ್ ಮಾಡ್ರೆ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ದ ಯುವರ್ ಪ್ರಿಪರೇಷನ್ ಆಸ್ ವೆಲ್ ಆಸ್ ಟು ಸ್ಕೋರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇಲ್ಲಿ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ ಇದು ಪ್ಲಾಸ್ಮಿಡ್ PBR 322. ಸೊ ಡಯಾಗ್ರಾಮ್ ಕೇಳ್ಬೋದು. ಎಸ್ಪೆಷಲಿ ಇದು ಏನು ಪಾರ್ಟ್ ಡಿ ದೊಳಗಡೆ ಔಟ್ ಬ್ರೀಡಿಂಗ್ ಡಿವೈಸಸ್ ಟು ಪ್ರಿವೆಂಟ್ ದ ಆಟೋಗಾಮಿ, ಇದು ರಿಪೀಟ್ ಆಗ್ಬೋದು ನೋಡಿ ಕ್ವಶನ್. ಸೊ ಅದಕ್ಕೆ ತರವಾಗಿ ಪ್ರಿಪೇರ್ ಮಾಡ್ರಿ. ನೆಕ್ಸ್ಟ್ ಸರ್ ಮ್ಯಾಚೂರ್ಡ್ ಎಂಬ್ರಿಯೋ ಹಾಕಿದ್ದು, ಸೊ ಆಫ್ ಎಂಜಿಯೋಸ್ಪರ್ಮ್ ದಟ್ ಮೇ ರಿಪೀಟ್. ಸೊ ಯು ಕ್ಯಾನ್ ಪ್ರಿಪೇರ್ ದಟ್ ತರುಲಿ. ಸೊ ಅಗಳೇನು ಹೇಳಿದಿನಲ್ಲ, ಈ ಡಯಾಗ್ರಾಮ್ಸ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೊ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಹ್ಯೂಮನ್ ಸ್ಪರ್ಮ್, ನೆಕ್ಸ್ಟ್ ಸರ್ತ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ನೆಕ್ಸ್ಟ್ ಮೆಮೊರಿ ಗ್ಲ್ಯಾಂಡ್. ಸೊ ಇವು 4 ಏನಿದ್ದಾವಲ್ಲ, ಸೊ ಔಟ್ ಆಫ್ ದೀಸ್ 4 ಸೊ ಎನಿ 100% 200% ಗ್ಯಾರಂಟಿ ಬೀಳ್ತೈತಿ 5 ಮಾರ್ಕ್ಸಿಗೆ. ಅದಕ್ಕೆ ತರವಾಗಿ ಪ್ರಿಪೇರ್ ಮಾಡ್ಕೊಳ್ರಿ, ಕರೆಕ್ಟ್ ಆಗಿ ಪ್ರಿಪರೇಷನ್ ಇರ್ಲಿ. ನೆಕ್ಸ್ಟ್ ಉಳಿದಿದ್ದೆಲ್ಲ ಕ್ವಶನ್ಸ್ ನ ನೋಡ್ಕೊಳ್ರಿ. ಸೊ ಅದ್ರಾಗ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬರ್ಬೋದು, ಇಲ್ಲಾಂದ್ರೆ ಇವು ರಿಪ್ರೊಡಕ್ಟಿವ್ ಅಸಿಸ್ಟೆಂಟ್ ಟೆಕ್ನಿಕ್ಸ್ ಬರ್ಬೋದು. ಇವ್ರದ್ದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಹಾಕೈತಿ. ಯೂಟ್ಯೂಬ್ನಾಗ ನೀವು ಪೂರ್ತಿಯಾಗಿ ವಾಚ್ ಮಾಡ್ಬೇಕು, ಅವಾಗ ಅಷ್ಟೇ ಹೆಲ್ಪ್ ಆಗ್ತದೆ. ಸುಮ್ ನೀವು ಮೇಲ್ಮೇಲಿಂದ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನು ಯೂಸ್ ಆಗಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿರ್ತದೆ. ಸೊ ಯು ಕ್ಯಾನ್ ವಾಚ್ ದೀಸ್. ಇದ್ರಾಗ ಬಯೋಗ್ಯಾಸ್ ಪ್ಲಾಂಟ್ ನ ರಿಪೀಟ್ ಆಗ್ಬಹುದು ನೋಡಿ ಈ ಸಲ. ಬಯೋಗ್ಯಾಸ್ ಪ್ಲಾಂಟ್ ಸೊ ಏನಪ್ಪಾ ಅಂತ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್, ಹೌ ಡು ಯು ಪ್ರೊಡ್ಯೂಸ್ ದಿ ಬಯೋಗ್ಯಾಸ್ ಅಂತೇಳಿ ಬಯೋಗ್ಯಾಸ್ ಪ್ಲಾಂಟ್ ಬಗ್ಗೆ ಡಿಸ್ಕಷನ್ ಕೇಳಬಹುದು. ಓಕೆ, ಇಷ್ಟಿದು ಬಯಾಲಜಿದಾದ್ರೆ. ನೆಕ್ಸ್ಟ್ ಸರ್ ಅಂತಂದ್ರೆ ಮ್ಯಾಥಮೆಟಿಕ್ಸ್. ಸೊ ಕೆಲವೊಬ್ರದ್ದು ಮ್ಯಾಥಮೆಟಿಕ್ಸ್ ಕಡಿಮೆ ಸ್ಕೋರ್ ಆಗಿದೆ. ಸೊ ಅದಕ್ಕೆ ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಹೆಚ್ಚಿಂದ ಅನ್ನೋದು ಇವು ಕ್ವಶನ್ಸ್ ಪ್ರಿಪೇರ್ ಮಾಡ್ರಿ. ಮತ್ತೆ ಹೊಳ್ಳಿ ಈ ಸಲ ಏನ್ ಮಾಡಿರ್ತಪ್ಪ ಅಂದ್ರೆ ಸಮ್ ವಿಡಿಯೋಸ್ ಚಾಪ್ಟರ್ ವೈಸ್ ಪಾರ್ಟ್ ವೈಸ್ ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿರ್ತದೆ ನೋಡ್ರಿ. ಎಲ್ರಿ ಸರ್ ಅಂತಂದ್ರೆ ನಮ್ಮ ಪ್ಲೇಸ್ ಆಪ್ ದೊಳಗಡೆ SPC ಕೋಚಿಂಗ್ ಆಪ್ ಒಳಗಡೆ. ಓಕೆ, ಸೊ ಇಲ್ಲಿ ಪಾರ್ಟ್ ಬಿ ಇದನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದಿದ್ದು ಕೊಟ್ಟೈತಿ. ಇವು ಏರಿಯಾ ಆಫ್ ದಿ ಟ್ರಯಾಂಗಲ್ ಮೇಲೆ ಓಕೆ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಒಂದು ಕ್ವಶನ್ ಗ್ಯಾರಂಟಿ ಬರ್ತೈತೆ, ಅದ್ರಾಗ ಏನು ಡೌಟ್ ಇಲ್ಲ. ಅದು ಇಕ್ವೇಶನ್ ಕಂಡು ಹಿಡಿಯೋದು ಬಂದಿರ್ತದ, ಇಲ್ಲಾಂದ್ರೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಕಂಡು ಹಿಡಿಯೋದು ಬರ್ತೈತಿ, ಇಲ್ಲಾಂದ್ರೆ K ವ್ಯಾಲ್ಯೂ ಡಿಟರ್ಮಿನೇಷನ್ ಒಂದು 100% ಗ್ಯಾರಂಟಿ ಬರ್ತೈತಿ, ನೋ ಡೌಟ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ ಇಲ್ಲಿ ಡಿಫ್ರೆನ್ಸಿಯೇಷನ್ ಒಳಗಡೆ ಸೊ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟದಲ್ಲ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತೇಳಿ ಆ ಕ್ವಶನ್ಸ್ ನ ಪ್ರಿಪೇರ್ ಮಾಡ್ರಿ. ಅದರನ್ವೇ ಮೊನ್ನೆ ಏನದಲ್ಲ ಮಾರ್ಚ್ ಎಕ್ಸಾಮ್ ಒಂದು ಹೊಸದ್ ಬಂದಿಲ್ಲ, ಅದರನ್ವೇ ಬಂದಿದಾವ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ PDF ನ ನೀವು ಬೈ ದಿ ಕೋರ್ಸ್ ಅಂತೇಳಿ ಕೋರ್ಸ್ ಬೈ ಮಾಡ್ಕೊಂಡ್ರೆ ಅಲ್ಲಿ PDF ನೇ ಇದೆ ಇವ್ರದೆಲ್ಲ ವಿತ್ ಆನ್ಸರ್ಸ್ ಇದ್ದಿದ್ದನ್ನ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತದ, ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನೆಕ್ಸ್ಟ್ ಈ ಸಲ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಕೇಳ್ಬೋದು ನೋಡು, ಮೊನ್ನೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಕೇಳಿದಾನ. ಸೊ ಇವ್ ಎರಡದ್ರಾಗ ಒಂದು ಮತ್ತೆ ರಿಪೀಟ್ ಆಗ್ಬೋದು. ನೆಕ್ಸ್ಟ್ ಸರ್ತ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್, ಇಲ್ಲಾಂದ್ರೆ ಎಂಗಲ್ ಬಿಟ್ವೀನ್ ಒನ್ ವೆಕ್ಟರ್ ಅಂಡ್ ಅನದರ್ ವೆಕ್ಟರ್. ಸೊ ದೇ ಮೇ ಆಸ್ಕ್. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಓದ್ಕೊತ್ ಕೂತ್ರೆ ಟೈಮ್ ಜಾಸ್ತಿ ಹೋಗ್ತದೆ. ಈ PDF ನ ಡೌನ್ಲೋಡ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಗೋ ಥ್ರೂ. ಪಾರ್ಟ್ ಸಿ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟೈತಿ. ನೆಕ್ಸ್ಟ್ ಅದೇ ತರನ ಹೋದ್ರೆ ಪಾರ್ಟ್ ಡಿ ಇದನ್ನು ನೆಕ್ಸ್ಟ್ ಇದ್ದಾವ. ಸೊ ಇದ್ರಾಗ ಎಸ್ಪೆಷಲಿ ಪಾರ್ಟ್ ಡಿ ದೊಳಗಡೆ ಮೆಟ್ರೈಸಿಸ್ ಮೇಲೆ, ಓಕೆ ಮೆಟ್ರೈಸಿಸ್ ಮೇಲೆ ಸೊ 7 ಕ್ವಶನ್ಸ್ ನ ಕೊಟ್ಟೈತದ. 7 ಕ್ವಶನ್ಸ್ ನ ಎಲ್ಲಿ ಅಂತಂದ್ರೆ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ ಆ 7 ದೊಳಗೆ ಒಂದಂತ್ರ 100% 5 ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಡಿ ಇದು. ಸೊ ಅಲ್ಲಿನೂ ಪಾಸಿಂಗ್ ಪ್ಯಾಕೇಜ್ ಪ್ರತಿ ಸಲ ಆ ಪಾಸಿಂಗ್ ಪ್ಯಾಕೇಜ್ ದನ್ವೇ ಬಿದ್ದಿರ್ತಾವ. ಇಲ್ಲಿ ಯಾವ್ದು ಮೆಟ್ರೈಸಿಸ್ ಐತು, ಡಿಟರ್ಮಿನೆಂಟ್ ಐತು.
ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಸೊ ಯು ಕ್ಯಾನ್ ಗೋ ಥ್ರೂ ಇದರನ್ನು ಅಪಿಯರ್ ಆಗಿದ್ದು ಅಂದ್ರೆ ಸರಿ, ಇಲ್ಲಿ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಕೊಟ್ಟೈತಿ, ಬಟ್ ಅಲ್ಲಿ 7 8 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೈತಿ ಎಲ್ಲಿ ಪಾಸಿಂಗ್ ಪ್ಯಾಕೇಜ್ ಒಳಗಡೆ, ಅದರಂದೇ ಜಾಸ್ತಿ ಬರ್ತವ್ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನು ಇದು ಡೆರಿವೇಶನ್ ಏನದಲ್ಲ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ವೆಕ್ಟರ್ ಫಾರ್ಮ್ ಮತ್ತೆ ಕಾರ್ಟೇಸಿಯನ್ ಫಾರ್ಮ್. ಸೊ ಕಂಪಲ್ಸರಿ ಇದು ಏನದಲ್ಲ ಇದು ಈಗ 3 ಮಾರ್ಕ್ಸಿಗೆ ಕೇಳ್ತಾನೆ. ಈಗ ಜಸ್ಟ್ ವೆಕ್ಟರ್ ಫಾರ್ಮ್ ಅದ ಕೇಳಬಹುದು. ಓಕೆ, ಇದೆ ಈಗ ಅವಾಗ 5 ಮಾರ್ಕ್ಸಿಗೆ ಇತ್ತು, ಇದು 3 ಮಾರ್ಕ್ಸಿಗೆ ಕೇಳಿರ್ತಾನ. ಸೊ ಕಂಪಲ್ಸರಿ ಇದಂತರೂ ಮಾಡ್ಕೊಂಡು ಹೋಗ್ರಿ. ಇದ್ರದ್ದು ವಿಡಿಯೋನು ಮಾಡಿ ಅಪ್ಲೋಡ್ ಮಾಡೈತಿ ನೋಡ್ರಿ ಅವಾಗ ಪ್ರಿವಿಯಸ್ ಯೂಟ್ಯೂಬ್ ನಾಗನು ಪ್ರಿವಿಯಸ್ ಎಕ್ಸಾಮ್ ಅಂದ್ರೆ ಮಾರ್ಚ್ ಎಕ್ಸಾಮ್ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ. ನೆಕ್ಸ್ಟ್ ಪಾರ್ಟ್ ಇದ್. ಸೊ ಪಾರ್ಟ್ ಇದೊಳಗಡೆ ಯಾವ್ದ್ರಿ ಸರ್ ಅಂತಂದ್ರೆ ಈ ಕ್ವಶನ್ ಆಸ್ ಇಟ್ ಈಸ್ ಅಪಿಯರ್ ಆಗೈತೆ ನೋಡ್ರಿ ಮೊನ್ನೆ ಮಾರ್ಚ್ ಎಕ್ಸಾಮ್ ಒಳಗಡೆ. ಮತ್ ಹೊಳ್ಳಿ ಈಗ ರಿಪೀಟ್ ಆಗ್ಬೋದು. ಇರ್ಲಿಲ್ಲ ಪ್ರಾಪರ್ಟೀಸ್ ಯಾವ್ದು ಯಾರು ಇಂಟಿಗ್ರೇಷನ್ ಮಾಡ್ತಿರಲ್ಲ ಅದ್ರದ್ದು ಪ್ರಾಪರ್ಟೀಸ್ ಮತ್ತೆ ಕನ್ಸರ್ನ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಪ್ರಾಕ್ಟೀಸ್. ಪ್ರಾಬ್ಲಮ್ಸ್ ಅದೇ ಬರ್ಬೋದು ಬರ್ಲಾರ್ದೇ ಇರ್ಬೋದು, ಬಟ್ ಪ್ರಾಪರ್ಟಿ ಮಾತ್ರ ಕರೆಕ್ಟ್ ಆಗಿ ಅವು ಯಾವ ಕೊಟ್ಟಿದೀವಲ್ಲ ಅವೇ ಹೆಲ್ಪ್ಫುಲ್ ಆಗ್ತಾವ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕೆ ವ್ಯಾಲ್ಯೂ ಕಂಡು ಹಿಡಿಯೋದು. ಟೋಟಲ್ ಆಗಿ 4 ಪ್ರಾಬ್ಲಮ್ ನ ಕೊಟ್ಟಿದೀವಿ ಪಾಸಿಂಗ್ ಪ್ಯಾಕೇಜ್ ಒಳಗಡೆ. ಸೊ ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಎದರದಿಂದ ಸರ್ ಡಿಫ್ರೆನ್ಸಿಯೇಷನ್ ದಿಂದ. ಓಕೆ, ಸೊ ಪಾರ್ಟ್ ಇದ್ ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಇದೊಳಗಡೆ LPP ಸಾಲ್ವ್ ಪ್ರಾಬ್ಲಮ್ಸ್ ನೇ ಬರ್ತಾವ ನೋಡ್ರಿ. ಎಸ್ಪೆಷಲಿ LPP ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಸಾಲ್ವ್ ಮಾಡ್ಸಿವಲ್ಲ ಅವೇ ಅಪಿಯರ್ ಆಗ್ತಾವ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ಯಾವ ತರ ಇದೆ ಅಂತ ಅನ್ನೋದು ಇಲ್ಲೇ ತೋರಿಸಿರ್ತದೆ ನೋಡ್ರಿ. ಇವೇನ ಪಾಸಿಂಗ್ ಪ್ಯಾಕೇಜ್ ಯಾವ ಅಪ್ಲೋಡ್ ಮಾಡಿದೀವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಐ ಆಮ್ ಗೋಯಿಂಗ್ ಟು ಶೋ ಯು ಹಿಯರ್. ಸೊ ಫಸ್ಟ್ ಗೆ ಫಿಸಿಕ್ಸ್ ಇಲ್ಲಿದೆ ನೋಡ್ರಿ. ಸೊ ಪಾಸಿಂಗ್ ಪ್ಯಾಕೇಜ್ ಇದು ಕಂಪ್ಲೀಟ್ PDF ನ. ಸೊ ಇದ್ರಾಗ ಏನಪ್ಪಾ ಅಂದ್ರೆ ಸಮ್ ಎಕ್ಸ್ಟ್ರಾನು ಇದಾವ. ಅಂದ್ರ ಅದು ಯಾವ ಉದ್ದೇಶದಿಂದ ಮಾಡೈತಿ ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಜಸ್ಟ್ ಅ ಮಿನಿಟ್. ಇಲ್ಲಿ 2024 ಹೋದ್ ಸಲದ ಕೀ ಆನ್ಸರ್ ಕೊಟ್ಟೈತಿ. ಈ ಸಲದನ್ನು ಮಾಡಿದ್ನ ಸೊ ಅದು ಆಪ್ ದೊಳಗಡೆ ಅಪ್ಲೋಡ್ ಮಾಡ್ತದ ಇದ್ರ ಕೀ ಆನ್ಸರ್. ಓಕೆ, ನೆಕ್ಸ್ಟ್ ಅದು ಯಾವ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನೋದು. ಸೊ ದಟ್ ಈಸ್ ಬ್ಲೂ ಪ್ರಿಂಟ್ ಯು ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಇದೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಇನ್ನ ಡಿಸ್ಕಷನ್ ಮಾಡಿತ್ತಲ್ಲ ಪ್ರಿವಿಯಸ್. ಸೊ ಫಸ್ಟ್ ಈಗ ಡಿಸ್ಕಷನ್ ಮಾಡಿತ್ತಲ್ಲ ಅದ್ರದ್ದು ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ನ ಪಾಸಿಂಗ್ ಪ್ಯಾಕೇಜ್ ದಾಗ ಇದು ಕೊಡ್ಲಾಗಿದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಕ ನೆಕ್ಸ್ಟ್ ಇಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಚಾಪ್ಟರ್ ವೈಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ಲಾಗಿದೆ. ನೆಕ್ಸ್ಟ್ ಈ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಅದು ಆದ ಬಳಕ ಮತ್ತೇನ್ ಕೊಟ್ಟಿದ್ರಿ ಸರ್ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕೀ ಆನ್ಸರ್ಸ್ ನ ಕೊಟ್ಟಿರ್ಬೇಕು ಪ್ರಿವಿಯಸ್ ಇಯರ್ ದ. ಓಕೆ, ಎಲ್ಲಾನು ಒಂದೇ ತರ ಅಗ್ದಿ ಈ ಟೇಬಲ್ ದಿಂದ ಅಂತೂ 2 ಮಾರ್ಕ್ಸ್ ಫಿಕ್ಸ್ ಬೀಳ್ತಾವ ನೋಡಿ ಫಿಸಿಕ್ಸ್ ದೊಳಗ. ಈ ಟೇಬಲ್ ದಿಂದ ಪ್ರತಿ ವರ್ಷ ಪ್ರತಿ ಎಕ್ಸಾಮ್ 2 ಮಾರ್ಕ್ಸ್ ಗ್ಯಾರಂಟಿ ಬರ್ತದ, ಅದ್ರಾಗ ನೋ ಡೌಟ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಎಫೆಕ್ಟಿವ್ಲಿ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಈಗ ಐತ್ ನೋಡ್ರಿ ಇಲ್ಲಿ 2024 ಕೀ ಆನ್ಸರ್ ಕೊಟ್ಟೈತೆ. ಎಷ್ಟು ಮಾರ್ಕ್ಸ್ ಬಿದ್ದಿದ್ದು ಈ ಸಲ ಎಷ್ಟು ಬಿದ್ದಿದ್ದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ. ಇಲ್ಲಿ ಕೆಲವೊಂದಿಷ್ಟು ರೆಡ್ಯೂಸ್ಡ್ ಸಿಲೆಬಸ್ ಅದಕ್ಕಿಂತ ಜಾಸ್ತಿ ಇರ್ತಾವ. ಪ್ರಿವಿಯಸ್ ಇಯರ್ ಕೀ ಆನ್ಸರ್ ನೋಡ್ಕೊಂಡ್ರೆ ಈಗಿಂದ ರೆಡ್ಯೂಸ್ಡ್ ಸಿಲೆಬಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಿರ್ತಾವ. ಇದ್ರ ಕೀ ಆನ್ಸರ್ ಆದ ಬಳಿಕ ನೆಕ್ಸ್ಟ್ ಏನ್ ಮಾಡೈತ್ರಿ ಸರ್ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಕೊಡ್ಲಾಗಿದೆ. ಜಸ್ಟ್ ಎ ಮಿನಿಟ್. ಎಸ್ 2023 ಆಗಲೇ 24 ಐತಿ, ಈಗ 23 ಆತರ ಕೀ ಆನ್ಸರ್ಸ್ ನ ಕೊಡ್ಲಾಗಿದೆ ಇಲ್ಲಿ. ಓಕೆ, ಕೆಲವೊಬ್ರು ಪೇಜಸ್ ನ ಕೌಂಟ್ ಮಾಡ್ತೀರಾ. ಪೇಜಸ್ ಕೌಂಟ್ ಮಾಡೋದಕ್ಕಿಂತ ಕಂಟೆಂಟ್ ಏನ್ ಇಂಪಾರ್ಟೆಂಟ್ ಇದೆಲ್ಲ ಅದನ್ನ ಫೋಕಸ್ ಮಾಡ್ರಿ. ಯಾಕಂದ್ರೆ ಎಲ್ಲಾ ಎಕ್ಸಾಮ್ ಪ್ರತಿಯೊಂದು ಎಕ್ಸಾಮ್ ಸಪರೇಟ್ ಮಾಡ್ಕೋತ ಕುಂದ್ರದ್ ಆಗಂಗಿಲ್ಲ ಪಾಸಿಂಗ್ ಪ್ಯಾಕೇಜ್. ಅದಕ್ಕೆ ಸ್ವಲ್ಪ ನಂಬರ್ ಆಫ್ ಪೇಜಸ್ ನ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಯಾಕಂದ್ರೆ ಇಲ್ಲೇ ಕೀ ಆನ್ಸರ್ಸ್ ನೇ ಕೊಟ್ಟೈತಿ 2 ವರ್ಷದ. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದ್ಯಾಟ್ ಯಾವ್ದಪ್ಪ ಅಂತಂದ್ರೆ 2023 ಕೀ ಆನ್ಸರ್ ಆಯ್ತು. ಮೋಸ್ಟ್ಲಿ ಇದು ಚಾಪ್ಟರ್ ವೈಸ್. ಓಕೆ, ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಪಾರ್ಟ್ ಎ ಪಾರ್ಟ್ ಬಿ. ಅವಾಗ ಪ್ರಿವಿಯಸ್ ಡಿಸ್ಕ್ರಿಪ್ಷನ್ ಪಾರ್ಟ್ ಎದಿದ್ವಲ್ಲ ಅದನ್ನು ಕೊಟ್ಟೈತಿ. ಸೊ ಈಗ ಪಾರ್ಟ್ ಎದೊಳಗ MCQs ಇರ್ತಾವಲ್ಲ, ಜಸ್ಟ್ ಅದು MCQs ಅಲ್ಲಿ ಇನ್ಸ್ಟಂಟ್ಲಿ ಇದ್ರಾಗ ಅಪ್ಡೇಟ್ ಮಾಡಿಲ್ಲ MCQs. ಮತ್ ಇದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದು ಸಪರೇಟ್ ಒಂದು ವಿಡಿಯೋ ಮಾಡೈತಿ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಸಪರೇಟ್ ವಿಡಿಯೋ ಮಾಡೈತಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಹಿಂಗ ಎಲ್ಲಾ ಚಾಪ್ಟರ್ಸ್ ಕೊಟ್ಟೈತಿ. ಸೊ ಕಂಪ್ಲೀಟ್ ಆಗಿ 100% ಫಿಕ್ಸ್ ಕ್ವಶನ್ಸ್ ಮತ್ತ ಕ್ವಶನ್ ವಿತ್ ಆನ್ಸರ್ಸ್ ಚಾಪ್ಟರ್ ವೈಸ್ ಕೊಟ್ಟೈತಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಸೊ ಆಪ್ ದೊಳಗಡೆ ಈ PDF ಅಪ್ಲೋಡ್ ಮಾಡೈತಿ. ಇದೇ ತರಾನೇ ಹೋದ್ರ ಸೊ ಕೆಮಿಸ್ಟ್ರಿಗಿನು ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಕೊಡ್ಲಾಗಿದೆ ನೋಡ್ರಿ. ಸೊ ಆಗಲೇ ಯಾವ್ದು ಫಿಸಿಕ್ಸ್ ಆಯ್ತು. ನೆಕ್ಸ್ಟ್ ಸೊ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಮ್ಯಾಥಮೆಟಿಕ್ಸ್ ನೋಡ್ರಿ. ನೆಕ್ಸ್ಟ್ ಕೆಮಿಸ್ಟ್ರಿ ತೋರಿಸ್ತೈತಿ.
ಜಸ್ಟ್ ಅ ಮಿನಿಟ್. ಎಸ್, ಮ್ಯಾಥಮೆಟಿಕ್ಸ್ ಇದು ಪ್ರತಿಯೊಂದಕ್ಕೆ ಅದೇ ಫಾರ್ಮೆಟ್ ದೊಳಗಡೆನೆ ಇದೆ. ಸೊ ಆಗಲೇ ಏನ್ ತೋರಿಸಿದೇವಲ್ಲ, ಸೊ ಇನ್ ದ ಸೇಮ್ ಫ್ಯಾಸಿನೇಟ್ ಇಟ್ ಇಸ್ ದೇ. ಸೊ ಇಲ್ಲಿ ಪ್ರಿವಿಯಸ್ ಇಯರ್ ಎಷ್ಟು 2024 ದಾಗ ಎಷ್ಟು ಮಾರ್ಕ್ಸ್ ಬಿದ್ದಿದ್ದು ಅನ್ನೋದು ಹೈಲೈಟ್ಸ್ ನ ಇಲ್ಲಿ ಕೊಟ್ಟದ. ನೆಕ್ಸ್ಟ್ ಅದಾದ ಬಳಿಕ ಅದರದ್ದು ಬ್ಲೂ ಪ್ರಿಂಟ್ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಸ್ ವೆಲ್ ಆಸ್ ವೇರ್ ದೋಸ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಅಪಿಯರ್ ಅಂತ ಅನ್ನೋದು ಹೈಲೈಟ್ಸ್ ಕೊಟ್ಟೈತೆ. ಸೊ ಇವು ಇಷ್ಟೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅಬ್ಸರ್ವೇಷನ್ ಮಾಡ್ಲಾರ್ದೆ ಮತ್ತೆ ಮೆಸೇಜ್ ಹಾಕ್ತಾರೆ ಕೆಲವೊಬ್ರು, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕಳಿಸ್ರಿ ಅಂತೇಳಿ. ಚಾಪ್ಟರ್ ವೈಸ್ ಇಲ್ಲಿನೂ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡಲಾಗಿದೆ. ಓಕೆ, ಈ PDF ದ ಕಂಪ್ಲೀಟ್ ಈ PDF ನಿಮ್ ಕಡೆ ಇತ್ತಂತಂದ್ರೆ ಎಷ್ಟು ಅಂತಿರಲ್ಲ ಅಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಲಿಕ್ಕೆ ಪಾಸಿಬಲ್ ಆಗ್ತದೆ. ನಾಳೆ ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಇಲ್ಲಾಂದ್ರೆ ಥರ್ಡ್ ಎಕ್ಸಾಮ್ ಆಗಿರ್ಬೋದು. ಓಕೆ, ಮೇಜಾರಿಟಿ ಸ್ಟೂಡೆಂಟ್ಸ್ ಯು ಟ್ರೈ ಟು ಕಂಪ್ಲೀಟ್ ಇನ್ ಸೆಕೆಂಡ್ ಎಕ್ಸಾಮ್ ಓನ್ಲಿ. ಓಕೆ, ಥರ್ಡ್ ಎಕ್ಸಾಮ್ ಕ ಆಪ್ಷನ್ ಇಡ್ಲಕ್ ಹೋಗ್ಬೇಡ್ರಿ. ಸೆಕೆಂಡ್ ಎಕ್ಸಾಮ್ ಒಳಗಡೆ ಕ್ಲಿಯರ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಟ್ರೈ ಮಾಡ್ಕೊರಿ. ಸೊ ಜಸ್ಟ್ ಅ ಮಿನಿಟ್, ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ಅದು ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ಬರ್ತವೆ. ಸೊ ಎಸ್ಪೆಷಲಿ ಆಗಲೇ ಹೇಳಿದ್ನಲ್ಲ, ಸೊ LPP ದೊಳಗಡೆ ಈ ಪ್ರಾಬ್ಲಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಕ್ಲಾಸ್ ನೋಟ್ಸ್ ದಾಗಿಂದು ಮತ್ತೆ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ದು. ಸೊ ಪ್ರೊಬಬಿಲಿಟಿದು ಬೇಸ್ ಥಿಯರಮ್ದ ಮೇಲೆ ಸೊ 100% ಫಿಕ್ಸ್ ಕ್ವಶನ್ ಬರ್ತೈತಿ. ಬೇಸ್ ಥಿಯರಮ್, ಪರ್ಟಿಕ್ಯುಲರ್ಲಿ ಬೇಸ್ ಥಿಯರಮ್ ಇವೇನಿದಾವಲ್ಲ, ಇನ್ಸೂರೆನ್ಸ್ ಕಂಪನೀಸ್ ಬ್ಯಾಗ್ ಮತ್ತೆ ಬಾಕ್ಸ್ ಅಂತೇಳಿ ಇವ್ರ ಮೇಲೆ ಒಂದು ಕ್ವಶನ್ ಬರ್ತಿತ್ತು. ಇಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್. ಓಕೆ, ಎಷ್ಟು ಪಾಸಿಬಲ್ ಆಗ್ತದಲ್ಲ ಅಟ್ ಲೀಸ್ಟ್ ಎರಡು ಮೂರು ವಿಡಿಯೋಸ್ ನ 100% ಫಿಕ್ಸ್ ಕ್ವಶನ್ಸ್ ಇದನ್ನ ಸೆಲೆಕ್ಟೆಡ್ ನ ಮಾಡಿ. ಸೊ ಎಲ್ಲಪ್ಪ ಅಂದ್ರೆ ನಮ್ಮ ಪ್ಲೇ ಸ್ಟೋರ್ ದಾಗ ಆಪ್ ಏನಿದೆಯಲ್ಲ, ಸೊ ಆ ಆಪಿಗೆ ಅಪ್ಲೋಡ್ ಮಾಡಿರ್ತದೆ ವಿಡಿಯೋಸ್. ಸೊ ಅಲ್ಲಿಂದ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ ಎಕ್ಸಾಮ್. ಸೊ ಇದೇ ತರನೇ ಕೆಮಿಸ್ಟ್ರಿ ನೋಡ್ಕೊಳ್ರಿ. ಸೊ ಕೆಮಿಸ್ಟ್ರಿನೂ ಇಲ್ಲಿ ಕೊಡಲಾಗಿದೆ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಆಯ್ತು, ಫಿಸಿಕ್ಸ್ ಆಯ್ತು. ನೆಕ್ಸ್ಟ್ ಸೊ ಕ್ಯಾನ್ ಸಿ ದಿ ಕೆಮಿಸ್ಟ್ರಿ. ಯಾಕಂದ್ರೆ ಕೆಲವೊಬ್ರು ಸ್ಕೋರ್ ಜಾಸ್ತಿನೂ ಮಾಡಿದ್ದಾರೆ, ಕೆಲವೊಬ್ರು ಕಡಿಮೆನೂ ಮಾಡಿದ್ದಾರೆ ಕೆಮಿಸ್ಟ್ರಿ, ಮತ್ತೆ ಕೆಲವೊಬ್ರದ್ದು NC ಅಂತನೂ ಬಂದೈತೆ. ಸೊ ಕೆಮಿಸ್ಟ್ರಿದ್ದು ಲಾಸ್ಟ್ ಇಯರ್ ಎಷ್ಟು ಅಪಿಯರ್ ಆಗಿದ್ದು, ಈ ಸಲ ಮೊನ್ನೆ ಆಲ್ರೆಡಿ ವಿತ್ ಪ್ರೂಫ್ ನ ಕೊಟ್ಟೈತಿ. ಇಲ್ಲಿ ಇದೆ ನೋಡ್ರಿ, ಬ್ಲೂ ಪ್ರಿಂಟ್ ಕನ್ಸೆಂಟ್ ಇದೆ ದಟ್ ಕೆಮಿಸ್ಟ್ರಿ ಎಲ್ಲ ಚಾಪ್ಟರ್ ವೈಸ್. ಸೊ ಯಾವ ತರ ಕ್ವಶನ್ಸ್ ಇದ್ರಾಗ ಇಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟೈತಲ್ಲ, ಇವು ಕಂಪಲ್ಸರಿ ಮಾಡ್ರಿ. ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದು ಪ್ರಾಬ್ಲಮ್, SH ಇದು ಪ್ಯಾರಡೈಸ್ ಲಾ ಅದ, ಮತ್ತೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಡೆರಿವೇಶನ್ ಫಾರ್ 0 ಆರ್ಡರ್ ಆಸ್ ವೆಲ್ ಆಸ್ ಫಸ್ಟ್ ಆರ್ಡರ್. ನೆಕ್ಸ್ಟ್ ಇಲ್ಲಿ ಪ್ರಿಪರೇಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಏನದಲ್ಲ, ಇವು ಎರಡದ್ರಾಗ ಒಂದ್ ಬೀಳ್ತೈತಿ. ನೆಕ್ಸ್ಟ್ VBT ಥಿಯರಿ ಯೂಸ್ ಮಾಡ್ಕೊಂಡು ಇವು 4ರಾಗ ಒಂದ್ ಬೀಳ್ತೈತಿ. ಸೊ ಅದಕ್ಕೆ ಮತ್ತೆ SN1 SN2 ಕಂಪಲ್ಸರಿ ಮಾಡ್ಕೊಳ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನೆಕ್ಸ್ಟ್ ಹಾವರ್ತ್ ಸ್ಟ್ರಕ್ಚರ್ ಸೊ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಇಲ್ಲಿ ಆಲ್ರೆಡಿ 100% ಫಿಕ್ಸ್ ಕ್ವಶನ್ಸ್ ಏನ್ ಡಿಸ್ಕಷನ್ ಮಾಡಿದೇವಲ್ಲ, ಸೊ ಅದ್ರದ್ದು ಇಲ್ಲಿ ಕೊಡಲಾಗಿದೆ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ನೆಕ್ಸ್ಟ್ ಇಲ್ಲಿ ಕ್ವಶನ್ ಪೇಪರ್ ನ ಕೊಡಲಾಗಿದೆ ಒಂದು ಪ್ರಿವಿಯಸ್ ಇಯರ್ದು. ಸೊ ಇಲ್ಲಿ ಕ್ವಶನ್ ಪೇಪರ್ ನ ಫಸ್ಟ್ ಅಪ್ಲೋಡ್ ಮಾಡೈತೆ. ಸೊ ಜಸ್ಟ್ ಅ ಮಿನಿಟ್. ಮೋಸ್ಟ್ಲಿ ಈ ಕೆಮಿಸ್ಟ್ರಿದೊಳಗಡೆ ಸ್ವಲ್ಪ ಚೇಂಜಸ್ ಏನಪ್ಪಾ ಅಂದ್ರೆ ಫಸ್ಟ್ ಗೆ ಕ್ವಶನ್ ಪೇಪರ್ ನ ಕೊಡಲಾಗಿದೆ. ನೆಕ್ಸ್ಟ್ ಅದಾದ ಬಳಿಕ ಕೀ ಆನ್ಸರ್. ಸೊ ಕೀ ಆನ್ಸರ್ ಆದ ಬಳಿಕ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆದ ಬಳಿಕ ಸೊ ಅದರದ್ದು ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್. ಓಕೆ, ಕೀ ಆನ್ಸರ್ಸ್ ನ ಡಿಸ್ಕಷನ್ ಆದ ಬಳಿಕ ಚಾಪ್ಟರ್ ವೈಸ್ ಸೊ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕೆ ಕಂಪ್ಲೀಟ್ ಆಗಿ PDF ನ ಸೊ ಕರೆಕ್ಟ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಡ್ಯೂರಿಂಗ್ ಯುವರ್ ಎಕ್ಸಾಮಿನೇಷನ್. ಇಲ್ಲಿ ಚಾಪ್ಟರ್ ನಂಬರ್ಸ್ ಚೇಂಜ್ ಇರ್ತಾವ. ಕೆಲವೊಬ್ರು ಹೆಂಗ್ ವಿಚಾರ ಮಾಡಿರ್ತಾರೆ ಅಂದ್ರೆ ಇದು 2023 ದಾಗಿಂದ 23 ಇದೆ ಯೂಸ್ ಮಾಡಿ, 24 ಇದೆ, 25 ಇದೆ, ನೆಕ್ಸ್ಟ್ 26 ಇದೆ. ಓನ್ಲಿ ಏನೋ ಪಾರ್ಟ್ A ಕ್ವಶನ್ಸ್ ಚೇಂಜ್ ಆಗ್ತಾವ. ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಕ್ವಶನ್ಸ್ ಸೇಮ್ ದೇ ಆರ್ ಗೋಯಿಂಗ್ ಟು ಗೆಟ್ ರಿಪೀಟ್. ಓಕೆ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇವೇ ಆಸ್ ಇಟ್ ಈಸ್ ಒಂದೆರಡು ಚೇಂಜ್ ಆಗಿರ್ತಾವ. ಇದು ಈ ಸಲ ಮತ್ತೆ ಹೊಳ್ಳಿ ಇದು ರಿಪೀಟ್ ಆಗ್ಬೋದು ನೋಡ್ರಿ. ಅವಾಗ 2023 ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಬರ್ಸಿತ್ತು. ಸೊ ಇದ್ರದ್ದು ಪ್ರಿಪರೇಷನ್ ಎದ್ರದಪ್ಪ ಅಂದ್ರೆ ಮೆಕ್ಯಾನಿಸಮ್. ಓಕೆ, ಸೊ ದಟ್ ಇಸ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್. ಸೊ SN1 ಬಿಟ್ರೆ SN2 ಎರಡದ್ರಾಗ ಒಂದು 100% ರಿಪೀಟ್ ಆಗ್ತಾವ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿದ್ದು. ಸೊ ಇನ್ನೊಂದು ಬಯಾಲಜಿದೊಂದು ತೋರಿಸ್ತದೆ ನೋಡ್ರಿ. ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಟ್ ಬಯಾಲಜಿ. So biology you can see. Okay. ಸೊ ಇಲ್ಲಿ ಪ್ರಿವಿಯಸ್ ಇಯರ್ ಅಂದ್ರೆ 2024 ದಾಗ ಸೊ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದ್ದು ಅನ್ನೋದು ಕೊಟ್ಟೈತಿ. 2025 ವಿಡಿಯೋ ಮಾಡಾಕೈತಿ. ಯು ಕ್ಯಾನ್ ಗ್ಲಾನ್ಸ್. ಇಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟೈತಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಟೆಡ್ ಅದು.
ನೆಕ್ಸ್ಟ್ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಕೊಡಲಾಗಿದೆ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ದೀಸ್. ನೆಕ್ಸ್ಟ್ ಇಲ್ಲಿ ಬಯಾಲಜಿದು ಒಂದು ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜ್ ಏನ್ ಮಾಡೈತಿ ಅಂತಂದ್ರೆ ಕ್ವಶನ್ ವಿತ್ ಆನ್ಸರ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಪಾರ್ಟ್ ಸೆಕ್ಷನ್ ವೈಸ್ ದಟ್ ಇಸ್ ಪಾರ್ಟ್ ಎ ಪಾರ್ಟ್ ಬಿ ಕ್ವಶನ್ಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಗ್ಲಾನ್ಸ್ ದೀಸ್ ಆಲ್ಸೋ. ಸೊ ಬಿಗಿನಿಂಗ್ ದ ಫಸ್ಟ್ ಇವಿಷ್ಟು ಓದ್ಕೊಂಡು ನೆಕ್ಸ್ಟ್ ಉಳಿದಿದ್ದು ಚಾಪ್ಟರ್ ವೈಸ್ ನ ಓದ್ಕೊಂತ ಹೋಗ್ರಿ. ಸೊ ಇಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಜಿಟಿನೋಗಾಮಿ ಆಗಿರ್ಬೋದು, ಜಿನೋಗಾಮಿ ಆಗಿರ್ಬೋದು, ನೆಕ್ಸ್ಟ್ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಈ ತರ ಕೆಲವೊಂದಿಷ್ಟು ಕ್ವಶನ್ ವಿತ್ ಆನ್ಸರ್ಸ್ ನ. ನೆಕ್ಸ್ಟ್ ಕ್ರೈಟೀರಿಯಾ ಫಾರ್ ಏನು ಚೂಸಿಂಗ್ ದಟ್ ಯಾವುದೇ ಒಂದು ಮೊಲಿಕ್ಯೂಲ್ ಸೊ ಜೆನೆಟಿಕ್ ಮಟೀರಿಯಲ್ ಅಂತೇಳಿ ಚೂಸ್ ಮಾಡಬೇಕಾಗಿತ್ತಂದ್ರೆ ಏನೇನು ಸೊ ಕ್ಯಾರೆಕ್ಟರ್ಸ್ ಇರಬೇಕು, ಫೀಚರ್ಸ್ ಇರಬೇಕು ಅಂತ ಅನ್ನೋದು. ನೆಕ್ಸ್ಟ್ STDs, ಈ ಸಲ STDs ಮೇಲೆ ಬರ್ಬೋದು ನೋಡ್ರಿ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗಳ ಮೇಲೆ ಲಿಸ್ಟ್ ಕೇಳ್ಬೋದು. ಓಕೆ, ಸೊ ಅದಕ್ಕೆ ಇವು ಸ್ವಲ್ಪ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚಾಪ್ಟರ್ ವೈಸ್ ನ ಅಲ್ಲಿ ಇಲ್ಲಿ ಒಂದಿಷ್ಟು ಇದು ಎಸ್ಪೆಷಲಿ ಪಾರ್ಟ್ ಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. ಅದು ಆಲ್ರೆಡಿ ಹೇಳಿದೆ, ಇನ್ನೊಂದ್ಸಲ ಹೇಳ್ತೀನಿ ನೋಡು. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಮೆಮೊರಿ ಗ್ಲ್ಯಾಂಡ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್ ಆಗಿರ್ಬೋದು. ನೆಕ್ಸ್ಟ್ ಅದು ಆದ ಬಳಿಕ ಬಯೋಗ್ಯಾಸ್ ಟ್ರೀಟ್ಮೆಂಟ್, ಇಲ್ಲ ಸಿವೇಜ್ ಟ್ರೀಟ್ಮೆಂಟ್, ಬಯೋ ಫರ್ಟಿಲೈಸರ್ ಮತ್ತೆ ಬಯೋ ಕಂಟ್ರೋಲರ್ ಅಂತೇಳಿ ಅವ್ರದ್ದು ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಡಯಾಗ್ರಾಮ್ಸ್ ಕೊಡಲಾಗಿದೆ. ಮೋಸ್ಟ್ಲಿ ಇಲ್ಲಿ ಮೆಮೊರಿ ಗ್ಲ್ಯಾಂಡ್ ಇದ್ರಾಗ ಕೊಟ್ಟಿಲ್ಲ, ಅಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್. ಇಲ್ಲಿ ಪಿರಾಮಿಡ್ ಡಯಾಗ್ರಾಮ್ 100% ಒಂದ್ ರಿಪೀಟ್ ಆಗ್ತದೆ ನೋಡ್ರಿ. ಅದು ನಂಬರ್ದಾಗಿರ್ಬೋದು, ಇಲ್ಲಾಂದ್ರೆ ಸೊ ಬಯೋಮಾಸ್ದಾಗಿರ್ಬೋದು, ಓಕೆ ಎನರ್ಜಿದಾಗಿರ್ಬೋದು. ದಟ್ ಇದ್ರಾಗ ಏನು ಮಾಡ್ಲಿಲ್ಲ ಅಂದ್ರೆ ಒಂದ್ ಮಾತ್ರ ಕಂಪಲ್ಸರಿ ಕ್ವಶನ್ ಮಾಡ್ರಿ. ಜಸ್ಟ್ ಎ ಮಿನಿಟ್, ಐ ವಿಲ್ ಶೋ ಯು ದಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಓಕೆ, ಕಂಪಲ್ಸರಿ. ಸೊ ದಟ್ ಕ್ವಶನ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ರಿಪೀಟ್ ಒನ್ಸ್ ಅಗೇನ್. ಓಕೆ, ಅದ್ರ ಸಂಬಂಧದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಎಸ್ಪೆಷಲಿ 6th ಚಾಪ್ಟರ್ ಅಂತೇಳಿ ಇದ್ರಾಗ ತಗೊಂಡಿತ್ತು. ಓಕೆ, ಜಸ್ಟ್ ಎ ಮಿನಿಟ್. ನೆಕ್ಸ್ಟ್ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು 3 ಕ್ವಶನ್ ಮಾಡ್ರಿ, 3ದ್ರಾಗ ಒಂದ್ ಬರ್ತೈತಿ. ನೆಕ್ಸ್ಟ್ ಮೇಲ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಮೆಮೊರಿ ಗ್ಲ್ಯಾಂಡ್ 4ರಾಗ ಒಂದ್ ಮಾಡ್ರಿ, ಒಂದ್ ಬರ್ತೈತಿ. ನೆಕ್ಸ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆಸ್ ಇಟ್ ಈಸ್. ಇದು ಆಂಟಿಬಾಡಿ ಡಯಾಗ್ರಾಮ್ ಕೇಳ್ಬೋದು ನೋಡ್ರಿ ಈ ಸಲ. ಆಂಟಿಬಾಡಿ ಡಯಾಗ್ರಾಮ್ ಯು ಕ್ಯಾನ್ ಪ್ರಾಕ್ಟೀಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಜಸ್ಟ್ ಮಿನಿಟ್, ಐ ವಿಲ್ ಶೋ ಯು ದಟ್ ಕನ್ಸರ್ನ್ ಟು ದಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಗೇನ್ ದಟ್ ದೇರ್ ವಿಲ್ ಬಿ ದಿ ಪ್ರೊಬಬಿಲಿಟಿ ದಟ್ ಟು ಗೆಟ್ ರಿಪೀಟ್. ಸೊ ಇಲ್ಲಿ ಎಲ್ಲ ಡಯಾಗ್ರಾಮ್ ನ ಕೊಟ್ಟೈತಿ ನೋಡ್ರಿ. ಇವನ್ ಮೆಮೊರಿ ಗ್ಲ್ಯಾಂಡ್ ಅದನ್ನು ಡಯಾಗ್ರಾಮ್ ನ ಕೊಟ್ಟೈತಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್. ಸೊ STDs ಅದು ಆದ ಬಳಿಕ ಎಸ್ಪೆಷಲಿ ಕನ್ಸರ್ನ್ ಟು ದಿ ದಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಲ್ಲಿ ಬಂತು ನೋಡ್ರಿ. ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇದ್ರದ್ದು ಸಪರೇಟ್ ಆಗಿ ವಿಡಿಯೋನು ಮಾಡೈತಿ. ಸೊ ದಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಉಳಿದಿದ್ದನ್ನ ಚಾಪ್ಟರ್ದನ್ನ ಸೊ ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಪ್ರಿಪರೇಷನ್ ಮಾಡ್ಕೊಳ್ರಿ. ಇನ್ನು ಕೆಲವೊಂದಿಷ್ಟು ವಿಡಿಯೋಸ್ ನ ಮಾಡಿ ನಮ್ಮ ಯಾವ್ದು ಆ್ಯಪ್ ಇದೆಯಲ್ಲ SPUCದು ಅಲ್ಲಿ ಆ್ಯಪ್ ದಾಗ ಅಪ್ಲೋಡ್ ಮಾಡ್ತದೆ. ಈ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಈ ಸಲ ಮತ್ತೆ ರಿಪೀಟ್ ಆಗ್ಬಹುದು ನೋಡ್ರಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಬಿಫೋರ್ ವೈಂಡಿಂಗ್ ಸೊ ಐ ಆಮ್ ಗೋಯಿಂಗ್ ಟು ಸೇ ಆಲ್ ದಿ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್. ಓಕೆ, ಫೋರ್ತ್ ಕಮಿಂಗ್ KCET ಎಕ್ಸಾಮ್ ಏನಿದೆಯಲ್ಲ ಅದಕ್ಕೆ ಪಾಸಿಬಲ್ ಐತೆ ಅಂದ್ರೆ ಕೆಲವೊಂದಿಷ್ಟು ವಿಡಿಯೋ ಇವತ್ತೆಷ್ಟು 13, 14 ಮತ್ತು 15 ಒಂದ್ 2 ದಿನ ವಿಡಿಯೋ ಮಾಡಿ ಹಾಕಿದ್ರೆ ಅಪ್ಲೋಡ್ ಮಾಡಿರ್ತದೆ. ಇಲ್ಲ ವೆಲ್ ಇನ್ ಅಡ್ವಾನ್ಸ್ ಐ ಆಮ್ ಗೋಯಿಂಗ್ ಟು ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಯಾರು ಬರಿತಾ ಇದ್ದಿರಲ್ಲ ಸೊ ಕಂಪಲ್ಸರಿ ಎಲ್ಲಾನು ಪ್ರಿಪರೇಷನ್ ಮಾಡ್ಕೋರಿ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪುಟ್ ದಿ ಎಫರ್ಟ್ ಆಫ್ಟರ್ ಯುವರ್ KCET ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಸೊ ಸೆಕೆಂಡ್ ಎಕ್ಸಾಮಿನೇಷನ್. ಯಾಕಂದ್ರೆ ಸೆಕೆಂಡ್ ಎಕ್ಸಾಮ್ದು ಮಾರ್ಕ್ಸ್ ನ 100% ದೇ ವಿಲ್ ಕನ್ಸಿಡರ್ ಫಾರ್ ಯುವರ್ KCET ರ್ಯಾಂಕ್ ಆಲ್ಸೋ. ಓಕೆ, ಆಲ್ರೆಡಿ ನ್ಯೂಸ್ ನೊಳಗದು ಅವ್ರು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಥರ್ಡ್ ಎಕ್ಸಾಮ್ ಏನಿದೆ ಅಂತ ಅನ್ನೋದು ಸ್ವಲ್ಪ ಅದು ಗೊಂದಲದೊಳಗಿದೆ, ಅದನ್ನ ಕ್ಲಾರಿಟಿ ಅವ್ರು ಮಾಡಿರ್ತಾರ. ಸೊ ಫಸ್ಟ್ ನನ್ನ ಸಜೆಷನ್ ಏನು, ನಾಳೆ 16th and 17th ಸೊ ಕಂಪಲ್ಸರಿ ಯು ಹ್ಯಾವ್ ಟು ಪ್ರಿಪೇರ್ ಅಂಡ್ ಯು ಹ್ಯಾವ್ ಟು ಡೂ ವೆಲ್ ಕನ್ಸರ್ನ್ ಟು ದಿ KCET. ನೆಕ್ಸ್ಟ್ ಸರ್ ಅಂತಂದ್ರೆ ಆಫ್ಟರ್ ದಿ KCET ಸೊ ಕಂಟಿನ್ಯೂಸ್ ಆಗಿ ಯು ಫೋಕಸ್ ಆನ್ ಸೆಕೆಂಡ್ ಎಕ್ಸಾಮ್. ಹೂಎವರ್ ರೈಟಿಂಗ್ ದಿ ಸೆಕೆಂಡ್ ಎಕ್ಸಾಮ್ ಯು ಕ್ಯಾನ್ ಕಂಪ್ಲೀಟ್ಲಿ ಫೋಕಸ್ ಆನ್ ಸೆಕೆಂಡ್ ಎಕ್ಸಾಮ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ನ ಬೆಸ್ಟ್ ಮಾಡಿದ್ರಿ ಅಂತಂದ್ರೆ ಈ KCET ಚಲೋ ಐತಂದ್ರೆ ಎರಡಕ್ಕೂ ಕೂಡಿ ರ್ಯಾಂಕಿಂಗ್ ನ ಬೆಸ್ಟ್ ಬರ್ತೈತಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.